second edition of PAA MSME Excellence Award 2022. Firstly, I request to the left side, those who are sitting, the first two rows, we are planned for the PAA past presidents. I request first to... A warm good evening to one and all. ಬಂದಿರೋರಿಗೆ ಕನ್ನಡ ಏನಾದರೂ ಬಂದರೆ ಹಿಂತಿರುಗಿ ನಮಸ್ಕಾರ ಹೇಳ್ಬೋದು ಅನ್ಸುತ್ತೆ. ಎಷ್ಟು ಜನ ಕನ್ನಡದವ್ರು ಬಂದಿದ್ದೀರಾ ಇಲ್ಲಿ? ಕನ್ನಡದವರು ಅಂದಮೇಲೆ ಇಷ್ಟೊಂದು ಸಂಕೋಚ ಯಾಕೆ ಸರ್? ಒಂದು ಸ್ವಲ್ಪ ಚಪ್ಪಾಳೆನೂ ಕೇಳಿಸಿದ್ರೆ ಚೆನ್ನಾಗಿರುತ್ತಲ್ವಾ? ನನಗೆ ಈ ಪೀಣ್ಯ ಕೈಗಾರಿಕಾ ಸಂಘ ತಂಡದವರು ಮೊನ್ನೆ ಬಂದು ಈ ಕಾರ್ಯಕ್ರಮ ನೀವು ನಿರೂಪಣೆ ಮಾಡಬೇಕು ಅಂದಾಗ ನಾನು ಹೇಳಿದೆ, ಅಯ್ಯೋ ಇಲ್ಲ ಸರ್, ನಂಗೆ ಈ ಥರ ಪ್ರೋಗ್ರಾಮ್ಗಳೆಲ್ಲ ನನಗೆ ಮಾಡಿ ಅಭ್ಯಾಸ ಇಲ್ಲ. ನನಗೆ ಬರೀ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮು, ಸಿನಿಮಾ ಕಾರ್ಯಕ್ರಮಗಳು, ಕಾನ್ಸರ್ಟ್ಗಳು ಮಾಡಿ ಮಾತ್ರ ಅಭ್ಯಾಸ ನನಗೆ. ಇಲ್ಲೆಲ್ಲ ತುಂಬ ಹೆಂಗಂದರೆ ಇಂಡಸ್ಟ್ರಿ ಪೀಪಲ್ಲು, ಅಂದರೆ ಫಿಲ್ಮ್ ಇಂಡಸ್ಟ್ರಿ ಅಲ್ಲ, ನಿಮ್ಮ ಇಂಡಸ್ಟ್ರಿ ಬೇರೆ, ನಮ್ಮ ಇಂಡಸ್ಟ್ರಿ ಬೇರೆ. ಸೊ ಎಲ್ಲ ಇಂಡಸ್ಟ್ರಿ ಪೀಪಲ್ಲು ಸ್ವಲ್ಪ ಸೀರಿಯಸ್ ಆಗಿರ್ತಾರೆ, ಸೂಟು ಬೂಟು ಹಾಕ್ಕೊಂಡು ಕೋಟ್ ಹಾಕ್ಕೊಂಡು ಟೈ ಹಾಕ್ಕೊಂಬಂದಿರ್ತಾರೆ. ನಾವು ಆ ಲೆವೆಲ್ಗೆಲ್ಲ ಮಾತಾಡೋಕ್ಕಾಗಲ್ಲ ಅಂತ ಅಂದೆ. ಇಲ್ಲ ನೀವು ಬಂದು ನೋಡಿ ನಮ್ಮ ಪ್ರೋಗ್ರಾಮ್ ಹೆಂಗಿರುತ್ತೆ ಅಂತಂದರು. ಬಂದಮೇಲೆ ಯಾಕೋ ಸರ್ ನನ್ನ ಮಾತೆ ನಿಜ ಆಗ್ತಾ ಇದೇನೋ ಅಂತ ಅನಿಸ್ತಾ ಇದೆ. ಸೂಟ್ ಹಾಕೊಂಡ ತಕ್ಷಣ ಎಲ್ಲರೂ ಸೀರಿಯಸ್ ಆಗಿಬಿಡ್ತಾರಲ್ಲ. ಸೊ ನನಗೆ ಒಂದೇ ಒಂದು 5 ನಿಮಿಷಕ್ಕೆ ಒಂದು ಹ್ಯಾಂಡ್ ಮೈಕ್ ಕೊಟ್ಟರೆ ನಂಗೆ ತುಂಬ ಖುಷಿ ಆಗುತ್ತೆ. ದೆನ್ ಐ ಯೂಸ್ ಅ ಪೋಡಿಯಂ ಮೈಕ್. ಹಲೋ ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ನಮಸ್ಕಾರ. ಊಟ ಮಾಡಿದ್ರಾ? ಆಗಿಲ್ವಾ? ವೆಜ್ಜಾ ನಾನ್ ವೆಜ್ಜಾ? ಆಗಿಲ್ಲ ಪಾಪ, ಅದಕ್ಕೆ ಸರ್ ಎನರ್ಜಿನೇ ಇಲ್ಲ. ಟೈಮ್ ಸರಿಯಾಗಿ ಊಟ ಮಾಡಬೇಕು. ಅದು ಇಂಡಸ್ಟ್ರಿ ಪೀಪಲ್ಲು ನೀವೆಲ್ಲ, ಅವರೆಲ್ಲ ಚೆನ್ನಾಗಿ ಊಟ ಮಾಡಬೇಕು. ಎಲ್ಲರೂ ನನ್ನ ಫೋನಲ್ಲಿ ನೋಡೋದ್ರಲ್ಲೇ ಬ್ಯುಸಿ ಇದ್ದೀರಾ. ನಾನು ಇಲ್ಲೇ ಲೈವಲ್ಲಿ ಬಂದಿದ್ದೀನಿ. ಹಾಯ್ 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 ಎವ್ರಿ ಒನ್ ಆ್ಯಂಡ್ ವೆಲ್ಕಮ್. ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮ ಸಿಕ್ಕಾಪಟ್ಟೆ ದೊಡ್ಡ ಕಾರ್ಯಕ್ರಮ. ಸೊ ನಾನಿರೋವರೆಗೂ ಆದರೂ ಸ್ವಲ್ಪ ಎನರ್ಜಿ ಆಗಿರಲಿ ಅನ್ನೋದು ನನ್ನ ಆಸೆ. ಎಲ್ಲರೂ ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದರೆ ನಿಮ್ಮ ಬಲ್ಗೈ ಮೇಲ್ ಮಾಡ್ತೀರಾ? ವೆರಿ ಗುಡ್ ಸರ್. ಅವರಿಗೆ ಬಲ್ಗೈ ಸರ್, ಬಲ್ಗೈ ಇಸ್ ರೈಟ್ ಹ್ಯಾಂಡ್, ಈಟಿಂಗ್ ಹ್ಯಾಂಡ್. ರೈಟ್ ಹ್ಯಾಂಡ್ ಸರ್ ಅಪ್. ಇಟ್ಸ್ ವೆರಿ ಗುಡ್ ಫಾರ್ ಲಂಗ್ಸ್ ಸರ್. ಸರ್ ನೀವೇ ಸರ್ ರೈಟ್? ಎಸ್ ಸರ್, ದ್ಯಾಟ್ಸ್ ಅ ಲೆಫ್ಟ್ ಹ್ಯಾಂಡ್ ಸರ್. ಈಟಿಂಗ್ ಹ್ಯಾಂಡ್, ಯು ಯೂಸ್ ದ ಅದರ್ ಹ್ಯಾಂಡ್. ರೈಟ್ ಹ್ಯಾಂಡ್. ಓಕೆ, ಎಲ್ಲರೂ ಎಡಗೈ ಮೇಲ್ ಮಾಡಿ. ಲೆಫ್ಟ್ ಹ್ಯಾಂಡ್, ಈ ರೈಟ್ ಹ್ಯಾಂಡ್ ಇಳಿಸಂಗಿಲ್ಲ, ರೈಟ್ ಹ್ಯಾಂಡ್ ಮೇಲೇನೆ ಇರಬೇಕು. ಲೆಫ್ಟ್ ಹ್ಯಾಂಡ್ ಮೇಲ್ ಮಾಡಿ. ಇವಾಗ ಎಡಗೈ, ಊಟ ಮಾಡದೇ ಇರೋ ಕೈ, ಅದನ್ನ ನಾನು ಹೇಳಲ್ಲ. ಎಲ್ಲ ಕೈ ಜೋಡಿಸಿ. ಹಾ, ಅಬ್ಬಾ ಇಷ್ಟೇ ಸಿಂಪಲ್ಲು. ನಾನು ಕಳೆದ 12-14 ವರ್ಷದಿಂದ ನಿರೂಪಣೆ ಮಾಡ್ತಾ ಇದ್ದೀನಿ. ಚಪ್ಪಾಳೆ ಓಡಿಸೋದಕ್ಕೆ ಇಷ್ಟು ಕಷ್ಟ ನಾನು ಯಾವತ್ತೂ ಪಟ್ಟಿಲ್ಲ ಸರ್. ಆದರೆ ಚಪ್ಪಾಳೆ ಕೇಳಿದಾಗ ಇಷ್ಟು ಸಂತೋಷ ಕೂಡ ನಾನು ಯಾವತ್ತೂ ಪಟ್ಟಿಲ್ಲ. ತುಂಬ ಖುಷಿ ಆಯಿತು. ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ನಮ್ಮ ಪೀಣ್ಯ ಕೈಗಾರಿಕಾ ಸಂಘ ಏನಿದೆ, ಇವರು ಅದ್ಭುತವಾದಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವರು ಬಂದು ಅವರ ಕಾರ್ಯಕ್ರಮದ ಉದ್ದೇಶ ಹೇಳಿದಾಗ ನನಗೆ ಬಹಳ ಇಷ್ಟ ಆಯಿತು. ಕಳೆದ 44 ವರ್ಷಗಳಿಂದ ಈ ಸಂಘ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಒಂದು ಇಂಡಸ್ಟ್ರಿ ಏನಿದೆ ಅದನ್ನ ಬೆಳೆಸೋ ಒಂದು ನಿಟ್ಟಿನಲ್ಲಿ ತುಂಬಾ ವಿಷಯಗಳನ್ನ, ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ಅವ್ರು ಮಾಡ್ತಾ ಬಂದಿದ್ದಾರೆ. ನಾನು ಯಾವಾಗಲೂ ನಂಬಿರೋಂತಹ ಒಂದು ವಿಷಯ ಏನಪ್ಪಾ ಅಂದ್ರೆ, ನಮ್ಮಲ್ಲಿ ಪ್ರತಿಭೆ ಇದ್ರೆ ಯಾರ್ದಾದ್ರೂ ಒಂದು ವೇದಿಕೆ ಅಥವಾ ಪ್ರೋತ್ಸಾಹ ಸಿಕ್ಕಾಗ ಖಂಡಿತವಾಗ್ಲೂ ನಮ್ಮ ಪ್ರತಿಭೆ ಎಲ್ಲರಿಗೂ ಗೊತ್ತಾಗುತ್ತೆ ಅನ್ನೋದನ್ನ ನಾನು ಯಾವಾಗ್ಲೂ ನಂಬಿದ್ದೀನಿ. ಸೊ ಬಹುಶಃ ಪೀಣ್ಯ ಕೈಗಾರಿಕಾ ಸಂಘ ಅಂತ ಒಂದು ಕೆಲಸ ಮಾಡ್ತಾ ಇದೆ. ಆ ಚಪ್ಪಾಳೆ ನಾನೇನು ಓಡಿಸಿದೆ ಅಲ್ಲ, ಆ ಚಪ್ಪಾಳೆ ಆ ಸಂಘಕ್ಕೆ ಸಲ್ಲಬೇಕಾಗಿದೆ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್ ಅವ್ರಿಗೆ. ಆಲ್ಸೋ ಈ ಬಾರಿ ಈ ಸಂಘದ ಮೂಲಕ ಈ ಒಂದು ಅವಾರ್ಡ್ ಫಂಕ್ಷನ್ 2ನೇ ಬಾರಿ ಯಶಸ್ವಿಯಾಗಿ ನಡೀತಾ ಇದೆ. ಕಳೆದ ಬಾರಿ ಒಂದ್ಸಲಿ ನಡೆದಿದೆ, ಈ ಬಾರಿ ಒಂದು ನಡೀತಿದೆ. ಸೊ ಈ ಎಕ್ಸಲೆನ್ಸ್ ಅವಾರ್ಡ್ಸ್ ನಾವು ಇವತ್ತೇನು ಕೊಡ್ತಾ ಇದ್ದೀವಿ, ಇದಕ್ಕೆ ಸಿಕ್ಕಾಪಟ್ಟೆ ಜನ ಅರ್ಹರಿದ್ದಾರೆ. ಯಾರು ಗೆದ್ದಿದ್ದಾರೋ ಅವ್ರಿಗೆಲ್ಲರಿಗೂ ನಮ್ಮ ಕಡೆಯಿಂದ ಶುಭಾಶಯಗಳು. ಯಾರು ಗೆಲ್ಲಿಲ್ವೋ ಇದಕ್ಕಿಂತ ದೊಡ್ಡ ಅವಾರ್ಡ್ ಖಂಡಿತವಾಗ್ಲೂ ಮುಂದಿನ ವರ್ಷ ನಿಮ್ಗಾಗಿ ಕಾಯ್ತಾ ಇದೆ. ಸೊ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ, ಇದ್ರ ಬಗ್ಗೆ ಇನ್ನಷ್ಟು ವಿವರಗಳನ್ನ ನಾನು ನೀಡೋಕ್ಕಿಂತ ಮುಂಚೆ, ನಿಮಗಾಗಿ ಒಂದು ಬ್ಯೂಟಿಫುಲ್ ಆಗಿರುವಂತಹ ಸ್ಕಿಟ್ಟು ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ನಮ್ಮ ತಂಡ ರೆಡಿ ಆಗಿದೆ. ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಆನ್ ಸ್ಟೇಜ್ ಡೈನಮ್ಯಾಟಿಕ್ ಟೆಕ್ನಾಲಜಿ ಟೀಮ್ ಕಡೆಯಿಂದ ಬರ್ತಾ ಇರುವಂತ ಕಲಾವಿದರನ್ನ ಪ್ಲೀಸ್. We welcome you all for Say No to Plastic Skate. So here's my team. ಎಲ್ರಿಗೂ ನಮಸ್ಕಾರ. ನಾವು ಡೈನಾಮೆಟಿಕ್ ಟೆಕ್ನಾಲಜೀಸ್ ಲಿಮಿಟೆಡ್ ಇಂದ ಬಂದಿದ್ದೀವಿ. ಪ್ರಸ್ತುತ ಸಂದರ್ಭದಲ್ಲಿ
ಪ್ಲಾಸ್ಟಿಕ್ ಬಳಕೆಯ ಒಂದು ದುಷ್ಪರಿಣಾಮಗಳು ಯಾವ ರೀತಿ ನಮ್ಮ ಸಮಾಜಕ್ಕೆ ಮಾರಕ ಆಗಿದೆ, ನಾವು ಏನಕ್ಕೆ ಪ್ಲಾಸ್ಟಿಕ್ನ ನಿಷೇಧ ಮಾಡಬೇಕು ಅಂದ್ಕೊಂಡಿದ್ದೀವಿ ಅನ್ನೋದನ್ನ ಒಂದು ಚಿಕ್ಕ ಕಿರುನಾಟಕದ ಮೂಲಕ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ. ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಚಂದದ ಗುಡಿ. ನಾವಾಡುವ ನುಡಿಯೇ ಕನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಅಂದದ ಗುಡಿ, ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಇವತ್ತಿನ PIA MSME ಎಕ್ಸಲೆನ್ಸ್ ಅವಾರ್ಡ್ಸ್ 2022 ಈ ಕಾರ್ಯಕ್ರಮಕ್ಕೆ ಹರಸಿ ಹಾರೈಸೋದಕ್ಕೆ ಪೂಜ್ಯರಾದಂತಹ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಗಳು ಆಗಮಿಸಿದ್ದಾರೆ. ಅವರ ಆಶೀರ್ವಚನ ಕೇಳೋಕ್ಕಿಂತ ಮುಂಚೆ ಆಗಮಿಸಿರೋರೆಲ್ಲರಲ್ಲೂ ಒಂದು ವಿನಂತಿ, ದಯಮಾಡಿ ಕೂತ್ಕೋಬೇಕು. ಪೂಜ್ಯರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಹಾಗೆಯೇ ನಮ್ಮ ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಮಂಜುನಾಥ್ ಹೆಚ್ ಅವರು ಆಗಮಿಸಿದ್ದಾರೆ. ದಯಮಾಡಿ ಅವರಿಗೆ ವೇದಿಕೆ ಮೇಲೆ ಆತ್ಮೀಯವಾದ ಸ್ವಾಗತ. ಶ್ರೀಯುತ ಮಂಜುನಾಥ್ ಆರ್, ಆನರೇಬಲ್ MLA ದಾಸರಹಳ್ಳಿ ಕಾನ್ಸ್ಟಿಟ್ಯೂನ್ಸಿ ಗವರ್ಮೆಂಟ್ ಆಫ್ ಕರ್ನಾಟಕ, ಅವ್ರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ವಿಶೇಷ ಅತಿಥಿಗಳಾಗಿ ಶ್ರೀಯುತ BV ಗೋಪಾಲ್ ರೆಡ್ಡಿ ಅವರು, ಪ್ರೆಸಿಡೆಂಟ್ FKCCI ಅವರು ಕೂಡ ಆಗಮಿಸಿದ್ದಾರೆ. ಪ್ರೀತಿಯ ಚಪ್ಪಾಳೆಗಳ ಮೂಲಕ ಸ್ವಾಗತ. ಶ್ರೀ KN ನರಸಿಂಹಮೂರ್ತಿ, ಪ್ರೆಸಿಡೆಂಟ್ KASSI, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಗಣ್ಯರು ದಯಮಾಡಿ ವೇದಿಕೆ ಮೇಲೆ ಒಂದು ಆಸೀನರಾಗಬೇಕಾಗಿ ಕೋರಿಕೆ ಪ್ಲೀಸ್. RF HM ಸೀನಿಯರ್ ವೈಸ್ ಪ್ರೆಸಿಡೆಂಟ್, ಶಿವಕುಮಾರ್ R ವೈಸ್ ಪ್ರೆಸಿಡೆಂಟ್, ಚಂದ್ರಶೇಖರ್ M ಆನರೇಬಲ್ ಸೆಕ್ರೆಟರಿ, ಮಲ್ಲೇಶ್ ಗೌಡ HK ಜಾಯಿಂಟ್ ಸೆಕ್ರೆಟರಿ, ತಿಪ್ಪೇಶಪ್ಪ ಟ್ರೆಷರರ್, ರಮೇಶ್ HG ಜಾಯಿಂಟ್ ಟ್ರೆಷರರ್. ಹಾಗೂ ಈ ಒಂದು ಸಂಘ ಅನ್ನೋದನ್ನ ಒಂದು ಕುಟುಂಬ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಕುಟುಂಬಕ್ಕಾಗಿ ಹರಿಸೋದಕ್ಕೆ ಕುಟುಂಬದ ಪರವಾಗಿ ಬಂದಿರೋ ತಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಗಣ್ಯರು ದಯಮಾಡಿ ಆಸೀನರಾಗಬೇಕು. ಕೈಂಡ್ಲಿ ಟೇಕ್ ಯೋರ್ ಸೀಟ್ಸ್. ಈಚ್ ಒನ್ ಎಜುಕೇಟ್ ಒನ್ ಫೌಂಡೇಶನ್ ಗ್ರೂಪ್ ವತಿಯಿಂದ ಈಗ ಒಂದು ಇನ್ವೊಕೇಶನ್, ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯ ಮೂಲಕ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಎಜುಕೇಟ್ ಒನ್ ಫೌಂಡೇಶನ್. हरिः ॐ। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः शान्तिः। ॐ ईशावास्यमिदग्निः सर्वं यत्किञ्च जगत्यां जगत् तेन त्यक्तेन भुञ्जीतामाघृतः कस्य स्विद्धनम् कुर्वन्नेवेह कर्माणि जिजीविषे च तद्गृः समाः। एवं त्वयि नान्यथेतोऽस्ति न कर्मा लिप्यते नरे यस्तु सर्वाणि भूतान्यात्मन्यैवानुपश्यति सर्वभूतेषु चात्मानं ततो न विजुगुप्सते। यस्मिन् सर्वाणि भूतान्यात्मैव भूद्विजानतः तत्र को मोहः कः शोक एकत्वमनुपश्यतः। ॐ
शांति शांति शांति। हरि ओम तत्सत। ಶ್ರೀ ಸಾಯೀಶ್ವರಾರ್ಪಣಮಸ್ತು. ನಾಡಿನ ಹೆಮ್ಮೆಯ ಕನ್ನಡಿಗರೆಲ್ಲರೂ ಆಗಮಿಸಿರೋದ್ರಿಂದ ನಾಡಗೀತೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಒಂದು ಅಧಿಕೃತ ಚಾಲನೆಯನ್ನ ನೀಡಬೇಕಾಗಿ ಕೋರಿಕೆ. ದಯಮಾಡಿ ಎಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸಬೇಕು. ಕೈಗಾರಿಕಾ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಮಂಜುನಾಥ್ ಹೆಚ್ ಅವರು ಎಲ್ಲರನ್ನ ಸ್ವಾಗತಿಸಬೇಕಾಗಿ ಕೋರಿಕೆ. ನಮಸ್ಕಾರ. ನಮ್ಮ PAA MSME ಎಕ್ಸಲೆನ್ಸ್ ಅವಾರ್ಡ್ 2022 ಎಲ್ರಿಗೂ ಸ್ವಾಗತ, ಹೃತ್ಪೂರ್ವಕ ಸ್ವಾಗತವನ್ನು ಆದಿಚುಂಚನಗಿರಿ ಮಠದ ಹಾಗೂ ಕುಲಪತಿಗಳು ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಮ್ಮ ದಾಸರಳ್ಳಿ ವಿಧಾನಸಭಾ ಶಾಸಕರಾದ ಮಂಜಣ್ಣವರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಂಜಣ್ಣವ್ರಿಗೂ ಸಹ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ FKCC ಅಧ್ಯಕ್ಷರು BV ಗೋಪಾಲ ರೆಡ್ಡಿರವರಿಗೂ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ನಮ್ಮ ಕಾಸಿಯ ಅಧ್ಯಕ್ಷರಾದ KN ನರಸಿಂಹಮೂರ್ತಿರವರಿಗೂ ಸ್ವಾಗತವನ್ನು ಬಯಸುತ್ತಾ ಇದ್ದೇನೆ. ಹಾಗೆ ನಮ್ಮ IPP ಮುರಳೀಕೃಷ್ಣ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಸೀನಿಯರ್ ವೈಸ್ ಪ್ರೆಸಿಡೆಂಟ್ ಆರಿಫ್ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ವೈಸ್ ಪ್ರೆಸಿಡೆಂಟ್ ಶಿವಕುಮಾರ್ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಸೆಕ್ರೆಟರಿ ಚಂದ್ರಶೇಖರ್ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಜಾಯಿಂಟ್ ಸೆಕ್ರೆಟರಿ ಮಲ್ಲೇಶ್ ಗೌಡ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಟ್ರೆಸರರ್ ತಿಪ್ಪೇಶಪ್ಪ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ಜಾಯಿಂಟ್ ಟ್ರೆಸರರ್ ನಮ್ಮ ರಮೇಶ್ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಪಾಸ್ ಪ್ರೆಸಿಡೆಂಟ್ ಕ್ರಾಸ್ಟರ್ಸ್ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ರಾಯ್ಕರ್ ಸರ್ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ.
ನಮ್ಮ ಪಾಸ್ ಪ್ರೆಸಿಡೆಂಟ್ ಸಿ ಕೆ ಪದ್ಮನಾಭ್ ಸರ್ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಗಣೇಶ್ ರಾವ್ ಸರ್ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೀನಿ. ನಮ್ಮ MRK ಕೃಷ್ಣಮೂರ್ತಿ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಶ್ರೀಕಂಠ ದತ್ತ ಸರ್ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಮಲಯಾದ್ ರೆಡ್ಡಿ ಸರ್ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಪ್ರಕಾಶ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ DT ವೆಂಕಟೇಶ್ ಸರ್ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ಶ್ರೀನಿವಾಸ್ ಹಸ್ರಣ್ಣ ಅವರು ಬಂದಿದ್ದಾರೆ, ನಮ್ಮ ಪಾಸ್ ಪ್ರೆಸಿಡೆಂಟ್, ಅವ್ರಿಗೂ ಸಹ ಸ್ವಾಗತ ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ಹರ್ಷಪ್ಪ ಸರ್ ಬಂದಿದ್ದಾರೆ, ಪಾಸ್ ಪ್ರೆಸಿಡೆಂಟ್, ಅವ್ರಿಗೂ ಸಹ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಅರವಿಂದ್ ಬುರ್ಜಿ ಸರ್ ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಎಲ್ಲ ಏನು ಪದಾಧಿಕಾರಿಗಳು ಹಾಗೂ ಕಾಸ್ಯಾದ ನಮ್ಮ ಸೆಕ್ರೆಟರಿ ಪ್ರವೀಣ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ಕಾಸ್ಯಾದ ಮಾಜಿ ಅಧ್ಯಕ್ಷರು ನಮ್ಮ ಹನುಮಂತೇಗೌಡರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ಬಾನ್ಸ್ಯಾದ ಅಧ್ಯಕ್ಷರು ಬೋರೇಗೌಡರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಕೋರ್ತಾ ಇದ್ದೀನಿ. ಹಾಗೆ ರಾಮಕೃಷ್ಣ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತ ಕೋರ್ತಾ ಇದ್ದೀನಿ. ರಾಜೇಂದ್ರ ಕುಮಾರ್ ಅವರು ಬಂದಿದ್ದಾರೆ, ನಮ್ಮ ಪಾಸ್ ಪ್ರೆಸಿಡೆಂಟ್, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಲೋಕೇಶ್ ಸರ್ ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನೆಕ್ಸ್ಟು BP ಶಶಿಧರ್ ಅವರು ಬಂದಿದ್ದಾರೆ, ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಕೋರ್ತಾ ನನ್ನ ಒಂದು ಪೀಣ್ಯದ ಕಿರು ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಪೀಣ್ಯ ಕೈಗಾರಿಕಾ ಸಂಘವು 1988ರಲ್ಲಿ ಸ್ಥಾಪಿತಗೊಂಡಿದ್ದು ಸುಮಾರು 44 ವರ್ಷದ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ ವಲಯದಲ್ಲಿ ತನ್ನದೇ ಆದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದೆ. ಪೀಣ್ಯ ಕೈಗಾರಿಕಾ ಪ್ರದೇಶವು ಬೆಂಗಳೂರಿನ ಉತ್ತರ ಭಾಗದಲ್ಲಿ ಅತ್ಯಂತ ಬೃಹತ್ ಹಾಗೂ ದಕ್ಷಿಣ ಏಷ್ಯಾ ಖಂಡದಲ್ಲಿ ಅತಿ ದೊಡ್ಡ ಕೈಗಾರಿಕಾ ಪ್ರದೇಶವಾಗಿದ್ದು ಸುಮಾರು 16,000 ಕೈಗಾರಿಕೆಗಳು ಈ ಪ್ರದೇಶದಲ್ಲಿ ಸ್ಥಾಪನೆಗೊಂಡಿದ್ದು, ಕೈಗಾರಿಕಾ ವಲಯವು ಸರ್ಕಾರದ ಬೊಕ್ಕಸಕ್ಕೆ ವಾರ್ಷಿಕ 5,000 ಕೋಟಿ ರೂಪಾಯಿ ತೆರಿಗೆ ಪಾವತಿಸುವ ಮೂಲಕ ರಾಜ್ಯದ ಆರ್ಥಿಕತೆ ತನ್ನದೇ ಆದ ಕೊಡುಗೆಯನ್ನು ನೀಡುತ್ತಾ ಪೀಣ್ಯ ಕೈಗಾರಿಕಾ ಪ್ರದೇಶವು ಉತ್ಪಾದನಾ ವಲಯದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ. ಇಂತಹ ಬೃಹತ್ ಕೈಗಾರಿಕಾ ಪ್ರದೇಶವು KDB ಇಂದ ಹಾಗೂ ಪೀಣ್ಯ ಕೈಗಾರಿಕಾ ವಸತು KSSIDC ಇಂದ ಸ್ಥಾಪಿತಗೊಂಡಿದ್ದು, ಪೀಣ್ಯ ಕೈಗಾರಿಕಾ ಸಂಘವು ಇದಕ್ಕೆ ಮುಕ್ಕುಟ ಪ್ರಾಯದಂತೆ ಇದ್ದು ಕೈಗಾರಿಕೋದ್ಯಮಿಗಳು ಸಮಸ್ಯೆಗಳನ್ನು ಸೂಕ್ತ ಪರಿಹಾರ ಒದಗಿಸುತ್ತಾ ಕೈಗಾರಿಕೆಗಳು ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸಂಸ್ಥೆಯಾಗಿದ್ದು, ನಮ್ಮ ಸಂಘದಲ್ಲಿ ಸುಮಾರು 7,000 ಸೂಕ್ಷ್ಮ ಸಣ್ಣ ಕೆಲವು ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಸದಸ್ಯತ್ವವನ್ನು ಪಡೆದುಕೊಂಡಿದೆ. ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳಿಂದ ಸುಮಾರು 12 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನು ನೀಡಿದ್ದು, ಅದರಲ್ಲಿ ಮಹಿಳೆಯರಿಗೆ 4 ಲಕ್ಷಕ್ಕೂ ಹೆಚ್ಚು ಉದ್ಯೋಗವನ್ನು ಒದಗಿಸುತ್ತಿದೆ. ಇನ್ನು ಮುಂದೆಯೂ ಕೈಗಾರಿಕೆಗಳ ಅಭಿವೃದ್ಧಿಗೆ ಸತತವಾದ ಸೇವೆಯನ್ನು ಸಲ್ಲಿಸುವುದೇ ನಮ್ಮ ಸಂಘದ ಮೂಲ ಉದ್ದೇಶವಾಗಿದೆ. ಪ್ರತಿ ವರ್ಷವೂ ಸ್ಥಾಪನೆಗೊಂಡುತ್ತಿರುವ ಕೈಗಾರಿಕೆಗಳು 100ರಷ್ಟು, ಅದರಲ್ಲಿ 90% ಕೈಗಾರಿಕೆಯನ್ನು ಕಾಣುತ್ತಿದ್ದು ಕೇವಲ 3% ಕೈಗಾರಿಕೆಗಳು ಮಾತ್ರ ಯಶಸ್ವಿ ಕಾಣುತ್ತಿದೆ. ಈ ಸಮಯದಲ್ಲಿ ನಾನು ಹೇಳಕ್ಕೆ ಇಷ್ಟಪಡೋದು ಏನು ಅಂದರೆ, ನಮ್ಮ ಇಂಡಸ್ಟ್ರಿಯಲಿಸ್ಟು ನಮ್ಮ ಕೈಗಾರಿಕೋದ್ಯಮಿಗಳು 100% ಇಂಡಸ್ಟ್ರಿಗಳಲ್ಲಿ, ಅದರಲ್ಲಿ ನಮ್ಮಲ್ಲಿ 97% ಇಂಡಸ್ಟ್ರಿಗಳು ನಾವು ಬೇರೇನೋ ಇಂಡಸ್ಟ್ರಿಗಳು ಮಾಡ್ತೀವಿ. ನಾವು ಸ್ಟಾರ್ಟಿಂಗಲ್ಲೇ ಈ ಇಂಡಸ್ಟ್ರಿಗೆ ಬರಲ್ಲ. ಏನೋ ನಮ್ಮ ಕೈಗಾರಿಕೆಗಳು ಫಸ್ಟ್ ಒಂದು 4-5 ಇಂಡಸ್ಟ್ರಿಗಳು ಸ್ಟಾರ್ಟ್ ಮಾಡ್ತೀವಿ. ಅದರಲ್ಲಿ ಫೈನಲ್ ಆರಿಸ್ಕೊಂಡು ಆ ಬಿಸ್ನೆಸ್ಸಲ್ಲಿ ನಾವು ಮುಂದೋಗ್ತೀವಿ. ಆದ್ದರಿಂದ ನಮ್ಮ ಕೈಗಾರಿಕೆಗಳು ಏನಿದೆ ಇದರಲ್ಲಿ 97% ನಾವು ಸಕ್ಸಸ್ ಆಗಲ್ಲ. ಅದರಲ್ಲಿ ಇವತ್ತೇನು ಸಕ್ಸಸ್ ಆಗಿದೆ ಇಂಡಸ್ಟ್ರಿಯಲಿಸ್ಟು 3% ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಕೈಗಾರಿಕಾ ಸಂಘದ ಅಧ್ಯಕ್ಷನಾಗಿ ಅಧಿಕಾರ ವಹಿಸಿಕೊಂಡ ನಂತರ ಇದು ನನ್ನ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಮೊದಲ ಬೃಹತ್ ಕಾರ್ಯಕ್ರಮವಾಗಿದ್ದು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೆ. ಪ್ರೋತ್ಸಾಹ ನೀಡಿದ ಎಲ್ಲ ಪ್ರಾಯೋಜಕರಿಗೂ ನಾನು ಈ ಸಮಯದಲ್ಲಿ ಎಲ್ರಿಗೂ ನಾನು ಧನ್ಯವಾದವನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಪೀಣ್ಯ ಕೈಗಾರಿಕಾ ಸಂಘದ ಅಧ್ಯಕ್ಷರಾದಂತಹ ಮಂಜುನಾಥ್ ಸರ್ ಅವರು ತಮ್ಮೆಲ್ಲರನ್ನ ಸ್ವಾಗತಿಸಿದ್ರು. ಈ ಬಾರಿ ನಮ್ಮೆಲ್ಲರ ಪರವಾಗಿ ಅಧ್ಯಕ್ಷರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಬರಲಿ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್ ಅವರಿಗೆ. ಅವರ ಮಾತುಗಳಲ್ಲಿ ವಿಶೇಷವಾಗಿ ನಾವೆಲ್ಲರೂ ಮೆಚ್ಚಲೇಬೇಕಾದಂತಹ ಒಂದು ವಿಷಯ ಏನಂದ್ರೆ, ಸಂಘದ ಪರವಾಗಿ ಇದುವರೆಗೂ 12 ಲಕ್ಷಕ್ಕಿಂತ ಹೆಚ್ಚಿನ ಉದ್ಯೋಗ ಅವಕಾಶಗಳು ಸಿಕ್ಕಿದೆ. ಅದರಲ್ಲೂ ವಿಶೇಷವಾಗಿ ಬಹುಮುಖ್ಯವಾಗಿ 4 ಲಕ್ಷ ಉದ್ಯೋಗ ಅವಕಾಶಗಳು ನಮ್ಮ ಹೆಣ್ಮಕ್ಳಿಗೆ ಸಿಕ್ಕಿದೆ. ಅದಕ್ಕೆ ಈ ಸಂಘಕ್ಕೆ ಒಂದು ಮಗದೊಮ್ಮೆ ದೊಡ್ಡ ಸೆಲ್ಯೂಟ್ ಹಾಗೂ ಚಪ್ಪಾಳೆ. ಈಗ ವೇದಿಕೆಯ ಮುಂಭಾಗದಲ್ಲಿರುವಂತಹ ಆ ದೀಪವನ್ನ ಪರಮ ಪೂಜ್ಯರ ಆಶೀರ್ವಾದದೊಂದಿಗೆ ಬೆಳಗೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನ ನೀಡುವಂತಹ ಸಮಯ. ಪೂಜರೆ, ಧನ್ಯವಾದಗಳು ಎಲ್ಲ ಗಣ್ಯರಿಗೆ. ಈ ಬಾರಿಯ PIA MSME ಎಕ್ಸಲೆನ್ಸ್ ಅವಾರ್ಡ್ಸ್ 2022 ಇದು 2ನೇ ಬಾರಿ ಯಶಸ್ವಿಯಾಗಿ ನಡೀತಾ ಇರುವಂತಹ MSME ಎಕ್ಸಲೆನ್ಸ್ ಅವಾರ್ಡ್ಸ್ 2022ರ PIA ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ಸ್ 2022 ಕ್ಯಾಟಗರಿಯನ್ನ ಅನೌನ್ಸ್ ಮಾಡುವಂತಹ ಸಮಯ. ಮೊದಲನೇದಾಗಿ PIA ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ 2022 ಪಡ್ಕೋತಾ ಇರುವಂತಹ ಮಮತಾ ಇಂಡಸ್ಟ್ರೀಸ್ ಮೋಹನ್ ಅವರಿಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಕಂಗ್ರ್ಯಾಚುಲೇಷನ್ಸ್. ಹಾಗೆಯೇ PIA ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ 2022 ಪಡ್ಕೋತಾ ಇದ್ದಾರೆ ಮಾಸ್ ಎಲಿವೇಟರ್ಸ್ ಸಂಸ್ಥೆ. ಈ ಸಂಸ್ಥೆಯ ಬಸವರಾಜ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ. PIA ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ಸ್ 2022 ಮಮತಾ ಇಂಡಸ್ಟ್ರೀಸ್ ನ ವತಿಯಿಂದ ಮೋಹನ್ ಅವರು ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಿ ಆಶೀರ್ವದಿಸುತ್ತಿದ್ದಾರೆ ಪರಮ ಪೂಜ್ಯರು ಹಾಗೂ ವೇದಿಕೆಯನ್ನು ಅಲಂಕರಿಸಿರುವಂತಹ ಎಲ್ಲ ಗಣ್ಯರು. Congratulations, Mamata Industries, Mohan. ಈ ಬಾರಿಯ PIA ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನ ಪಡ್ಕೋತಾ ಇರುವಂತಹ ಮತ್ತೊಬ್ಬ ಸಂಸ್ಥೆ ಮಾಸ್ ಎಲಿವೇಟರ್ಸ್ ನ ಬಸವರಾಜ್ ಅವರು. ಎಲ್ಲರ ಪರವಾಗಿ ಶುಭಾಶಯಗಳು ಬಸವರಾಜ್ ಅವರಿಗೆ. ಮಾಸ್ ಎಲಿವೇಟರ್ಸ್ ಇವತ್ತು ಇಲ್ಲಿ ವಿತರಿಸ್ತಾ ಇರುವಂತಹ ಮೊಮೆಂಟೋ ಕೂಡ ನಮ್ಮ ಸಣ್ಣ ಕೈಗಾರಿಕಾ ಇಂಡಸ್ಟ್ರಿ ಏನಿದೆ ಅದರ ವತಿಯಿಂದಾನೇ ಅಲ್ಲೇ ತಯಾರು ಮಾಡಿ ಇವತ್ತು ಅವಾರ್ಡ್ ಅನ್ನ ಕೊಡ್ತಾ ಇದ್ವಿ. ಬಹುಶಃ ಇದು ಯಾವಾಗ್ಲೂ ಎಲ್ಲರಿಗೂ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಆದ್ರೂ ಕೂಡ ನಾವೇ ತಯಾರಿಸಿದಂತಹ ಮೊಮೆಂಟು ಯಾವಾಗ್ಲೂ ನೆನಪಲ್ಲಿ ಉಳಿಯುವಂತಹ ಒಂದು ಕ್ಷಣವಾಗಿರುತ್ತೆ ಇದು. PIA ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ಸ್ 2022 ಆಕ್ಸಿ ಪ್ಲಾನ್ಸ್ ಸಿದ್ದಪ್ಪ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಆಕ್ಸಿ ಪ್ಲಾನ್ಸ್ ಸಿದ್ದಪ್ಪ ಅವರಿಗೆ ತುಂಬ ಹೃದಯದ ಶುಭಾಶಯಗಳು. ಕಂಗ್ರ್ಯಾಚುಲೇಷನ್ಸ್ ಆಕ್ಸಿ ಪ್ಲಾನ್ಸ್. ಯಕ್ಷಗಾನ ಕಲಾವಿದರು ದಯಮಾಡಿ ವೇದಿಕೆ ಮೇಲೆ ಬರಬೇಕು.
PIA Lifetime Achievement Awards 2022 ಆಕ್ಸಿ ಪ್ಲಾನ್ ಸಿದ್ದಪ್ಪ ಅವರಿಗೆ ಶುಭಾಶಯಗಳು. ಪರಮ ಪೂಜ್ಯರಿಂದ ಈ ಒಂದು ಅವಾರ್ಡ್ ಅನ್ನ ಪಡ್ಕೋತಾ ಇದ್ದಾರೆ ಬಸಪ್ಪ ಅವರು. ಕಂಗ್ರ್ಯಾಚುಲೇಷನ್ಸ್. ಹಾಗೇನೆ PIA Lifetime Achievement Awards 2022 ವೆಂಕಟೇಶ್ವರ ಲೇಸರ್ ಟೆಕ್ ಶ್ರೀಮಾನ್ ವೆಂಕಟೇಶ್ವರ ಲೇಸರ್ ಟೆಕ್ ಈ PIA Lifetime Achievement Awards 2022 ಪಟ್ಟಿಯಲ್ಲಿ ಇರುವಂತಹ ಏಕೈಕ ಮಹಿಳೆ, ಲೈಫ್ ಟೈಮ್ ಅಚೀವ್ಮೆಂಟ್ ನ ಪಡ್ಕೊತಾ ಇರುವಂತಹ ಏಕೈಕ ಮಹಿಳೆ. ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್ ಅವ್ರಿಗೆ, ಅವರ ಸಾಧನೆಗೆ, ಅವರ ಯಶಸ್ಸಿಗೆ. ಹಾಗೆಯೇ ವೆಂಕಟೇಶ್ವರ ಲೇಸರ್ ಟೆಕ್ ಶ್ರೀಮಾನ್ ಅವರು ದಯಮಾಡಿ ಎಲ್ಲಿದ್ರು ಬರಬೇಕು ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನ ಪಡ್ಕೊಳ್ಳೋದಕ್ಕೆ. ಅವಾರ್ಡ್ ವಿನ್ನರ್ಸ್ ಎಲ್ಲ ಇಲ್ಲೇ ಇರಿ, ದಯವಿಟ್ಟು ಕಾಫಿ ಟೀ ಚಕ್ಲಿ ಅನ್ಕೊಂಡು ಯಾರು ಹೋಗ್ತೀರಿ. ಯಾಕಂದ್ರೆ ಈ ತರ ಒಂದು ಟೈಮು ಮತ್ತೆ ಮತ್ತೆ ಬರೋದಿಲ್ಲ. ಶ್ರೀಮಾನ್ ಅವರ ಕಂಗ್ರ್ಯಾಚುಲೇಷನ್ಸ್. ಬನ್ನಿ. ನಮ್ಮ PIA MSME ಎಕ್ಸಲೆನ್ಸ್ ಅವಾರ್ಡ್ಸ್ 2022 ಕಾರ್ಯಕ್ರಮವನ್ನ ಟೈಟಲ್ ಸ್ಪಾನ್ಸರ್ ಆದಂತಹ SBI, ಡೈಮಂಡ್ ಸ್ಪಾನ್ಸರ್ ಆದಂತಹ ಏಸ್ ಮೈಕ್ರೋಮ್ಯಾಟಿಕ್ ಗ್ರೂಪ್ PFW, ಹಾಗೇನೆ ಗೋಲ್ಡ್ ಸ್ಪಾನ್ಸರ್ ಆದಂತಹ ಸಿದ್ಬಿ ಡೈನಾಮೆಟಿಕ್ ಟೆಕ್ನಾಲಜಿ, ಟೈರೋಲೆಟ್, ಯೆಸ್ ಬ್ಯಾಂಕ್, ವೆಂಕಟೇಶ್ವರ ಲೇಸರ್, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, NK, UCAM ಇವರೆಲ್ಲರಿಗೂ ನಮ್ಮ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಇಲ್ಲದಿದ್ರೆ ಖಂಡಿತವಾಗ್ಲೂ ನಾವು ಇವತ್ತು ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಮಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. PIA MSME ಎಕ್ಸಲೆನ್ಸ್ ಸಿಲ್ವರ್ ಸ್ಪಾನ್ಸರ್ಸ್ ಆದಂತಹ ಎನ್ವಿಸಿಸ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್, ಸ್ಯಾಮಿ ಸಬಿನ್ಸಾ ಗ್ರೂಪ್, 7 Seas ಗ್ಲೋಬಲ್ ಎಕ್ಸ್ಪ್ರೆಸ್, ವರದಾ ಇನ್ನೋವೇಷನ್ಸ್ ಪ್ರೈವೇಟ್ ಲಿಮಿಟೆಡ್, Pepper and Tube in Private Limited, Mysore Thermo Electric Private Limited, Microtech, Belmec, Ultratech Paints and Allied Products ಇವರೆಲ್ಲರಿಗೂ ಧನ್ಯವಾದಗಳು. ಹಾಗೇನೆ ಹೈಟೆಮ್ ಫರ್ನೆಸ್ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಕೋ ಸ್ಪಾನ್ಸರ್ಸ್ ಆದಂತಹ UK Ninja Limited, ಕೃಷಿ ಪವರ್ ಸೋಲಾರ್ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್, ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಯುಪನಲ್ CNC ಪ್ರೈವೇಟ್ ಲಿಮಿಟೆಡ್, ಬೆಸ್ಕಾಂ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಪ್ರಗತಿ ಟ್ರಾನ್ಸ್ಮಿಷನ್ ಪ್ರೈವೇಟ್ ಲಿಮಿಟೆಡ್. PIA ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ನ ಪಡ್ಕೊಂಡಂತಹ ಎಲ್ಲ ಅವಾರ್ಡ್ ವಿನ್ನರ್ಸ್ಗೆ ನಿಮ್ಮೆಲ್ಲರ ಶುಭ ಹಾರೈಕೆಗಳು ಪ್ರೀತಿಯ ಚಪ್ಪಾಳೆಗಳ ಮೂಲಕ. ಥ್ಯಾಂಕ್ ಯು. ಇದಾದ ನಂತರ ಕಾರ್ಯಕ್ರಮವನ್ನ ಹರಸಿ ಹಾರೈಸಿ ಪರಮ ಪೂಜ್ಯರ ಆಶೀರ್ವಚನ. ತತ್ಸತ್. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿಲಯೇಶ್ವರಿಂ ನಮಾಮಿ ಲಲಿತಾಂ ನಿತ್ಯ ಮಹಾತ್ರಿಪುರ. ನಮ್ಮೆಲ್ಲರ ಆರಾಧ್ಯ ದೈವ ಯೋಗಿ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲ್ ಗಂಗಾಧರನಾಥ್ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ ನಮಿಸಿ ಇಂದಿನ ಈ ಪವಿತ್ರ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ MSME ಎಂಟರ್ಪ್ರಿನರ್ಸ್ ಎಕ್ಸಲೆನ್ಸ್ ಅವಾರ್ಡಿನ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಕ್ಷೇತ್ರದ ಶಾಸಕರಾದ ಮಂಜುನಾಥ್ರವರು, ಅಧ್ಯಕ್ಷರಾದ ಮಂಜುನಾಥ್ರವರು ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ವೈಸ್ ಪ್ರೆಸಿಡೆಂಟ್, ಸೆಕ್ರೆಟರೀಸ್ ಮತ್ತು ಎಲ್ಲ ಪದಾಧಿಕಾರಿಗಳು, ಇದೊಂದು ವಿಶೇಷವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮ ತುಂಬ ಸುಂದರವಾಗಿ ಯಾರು ಕೈಗಾರಿಕೆಯ ಬದುಕಿನಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡು
ನೂರಾರು ಜನಗಳಿಗೆ ಉದ್ಯೋಗಗಳನ್ನು ಕೊಟ್ಟು ಹಲವಾರು ಮನೆಗಳ ಬೆಳಕನ್ನು ಹೊತ್ತಿಸುವ ಕಾರ್ಯವನ್ನು ಮಾಡೋದ್ರ ಜೊತೆಯಲ್ಲಿ ನಮ್ಮ ದೇಶದ ಇಕಾನಮಿಗೆ ಒಂದು ಕಡೆ ಉದ್ಯೋಗಗಳನ್ನು ಸೃಷ್ಟಿಸುವ ಕಾರ್ಯಕ್ರಮಗಳು, ಇನ್ನೊಂದು ಕಡೆ ದೇಶದ ಆರ್ಥಿಕತೆಗೆ ಶಕ್ತಿನ ತುಂಬುವ ಕಾರ್ಯಕ್ರಮ. ಈ ಕೆಲಸವನ್ನು ಸಾಕಷ್ಟು ರಿಸ್ಕ್ ತೆಗೆದುಕೊಂಡು ಮಾಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ. 17ನೇ ಶತಮಾನ ನಮ್ಮೆಲ್ಲರೂ ಕೂಡ ಗೊತ್ತು, ಜಗತ್ತಿನ ಇತಿಹಾಸದಲ್ಲಿ ಒಂದು ವಿಶೇಷವಾದ ಒಂದು ಮೈಲಿಗಲ್ಲು. ಅರೌಂಡ್ 17th ಸೆಂಚುರಿ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟರ್, ಎಜುಕೇಷನ್ ಮಿನಿಸ್ಟರ್, ಹೈಯರ್ ಎಜುಕೇಷನ್ ಮಿನಿಸ್ಟರ್ ಅಶ್ವಥ್ ನಾರಾಯಣರವರು ಬರ್ತಿದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ನಿಮ್ಮೆಲ್ಲರ ಪರವಾಗಿ ನಾನು ಬರಮಾಡಿಕೊಳ್ತಾ ಇದ್ದೀನಿ. ಡಾಕ್ಟರ್ ಅಶ್ವಥ್ ನಾರಾಯಣ್ CN sir, Honorable Minister for Science and Technology, Higher Education, IT and BT Skill Development, Government of Karnataka. ಶ್ರೀಯುತ ಡಾಕ್ಟರ್ ಅಶ್ವಥ್ ನಾರಾಯಣ್ ಸರ್ಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಕಾರ್ಯಕ್ರಮಕ್ಕೆ ಬಂದಾಗಲೇ ಶ್ರೀ ಕಾರ್ಯಕ್ರಮಗಳಲ್ಲಿ ಸ್ವಾಮಿಗಳಿಗೆ ಏನು ಕೆಲಸ ಅಂತ, ಅದಕ್ಕೆ ಪೂರಕವಾಗಿ ನಾನು ಹೊರಡೋದಕ್ಕೂ ಮುಂಚೆ 4 ಮಾತುಗಳನ್ನ ಆಡಿ ಹೋಗಬೇಕು ಅಂತ ಕಾರ್ಯಕ್ರಮವನ್ನು ಯೋಜಿಸಿದವ್ರು ಕೇಳ್ಕೊಂಡೋದ್ರಿಂದ ಜಸ್ಟ್ ಐ ಹ್ಯಾಡ್ ಸ್ಟಾರ್ಟೆಡ್ ಮೈ ಟಾಕ್. ಅಷ್ಟೊತ್ತಿಗೆ ತಾವು ಬಂದ್ರಿ. ನನ್ನ ಜವಾಬ್ದಾರಿ ಮುಗಿದಿದೆ. ನಮ್ಮ ಸ್ಕಿಲ್ ಡೆವಲಪ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಹೈಯರ್ ಎಜುಕೇಷನ್ ಮಿನಿಸ್ಟರ್ಗಳು ಬಂದಿದ್ದಾರೆ. He is the befitting person to talk on various aspects of today's program. But still I have my own responsibility before I take leave from you. ತಮಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, 17ನೇ ಶತಮಾನ ಅಂತ ನಾನು ಸ್ಟಾರ್ಟ್ ಮಾಡಿದೆ. ತುಂಬ ಕ್ರೂಷಿಯಲ್ ಆಗಿದ್ದಂಥ ಕ್ರಿಟಿಕಲ್ ಸೆಂಚುರಿ ವಾಸ್ ದಟ್. ಕಾರಣ ಏನು? ಇತಿಹಾಸದಲ್ಲಿ ಓದ್ತೇವೆ, ಟಿಲ್ 17th ಸೆಂಚುರಿ ಇಂಡಿಯನ್ ಎಕಾನಮಿ ವಾಸ್ ಸಮ್ವೇರ್ ಅರೌಂಡ್ 25 ಪಾಯಿಂಟ್ ಸಮಥಿಂಗ್ GDP. ಬ್ರಿಟಿಷ್ನವರು ಹೋಗೋ ಹೊತ್ತಿಗೆ ಬಹುಶಃ 2ಕ್ಕಿಂತ ಕಡಿಮೆ ನಮ್ಮ GDP ಇಳಿದಿತ್ತು ಅಂತ ಕೇಳಿದ್ದೇವೆ. ಕೇವಲ ಬ್ರಿಟಿಷ್ನವರು ಬಂದು ಹೋಗಿದ್ದಕ್ಕೆ ನಮ್ಮ ಎಕಾನಮಿ ಅಷ್ಟೊಂದು ಕುಸಿಯಿತ, ಅಥವಾ 17ನೇ ಶತಮಾನದಲ್ಲಿ ನಂತರದಲ್ಲಿ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ಆದಂಥ ಹಲವಾರು ವಿಚಾರಗಳನ್ನು ಒಪ್ಪಿಕೊಳ್ಳುವ ವಿಚಾರದಲ್ಲಿ ನಾವು ಸೋತದ್ದಕ್ಕೆ ಸೋತುವ. ಇದಕ್ಕೆ ಪೂರಕವಾಗಿ ಒಂದು ವಿಚಾರವನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಇದೆ. 1893 ಜಗತ್ತಿನ ದೃಷ್ಟಿಯಲ್ಲಿ ನಮ್ಮ ದೇಶಕ್ಕೆ ಬಹಳ ಮುಖ್ಯವಾದಂಥ ವರ್ಷ. ಅದು ಯಾವ ದೃಷ್ಟಿಯಿಂದ? ಸ್ವಾಮಿ ವಿವೇಕಾನಂದರ ಅಮೆರಿಕಕ್ಕೆ ವರ್ಲ್ಡ್ ರಿಲಿಜಿಯಸ್ ಕಾನ್ಫರೆನ್ಸ್ ಆ ಪಾರ್ಲಿಮೆಂಟ್ಗೆ ಹೋದ ಸಂದರ್ಭ. ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಜೆಮ್ಸೆಡ್ಜಿ ಟಾಟಾ ಅವರ ಭೇಟಿ ಆಗುತ್ತೆ. ಇಂಡಸ್ಟ್ರಿಯಲ್ಲಿ ಉದ್ದಿಮೆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಜೆಮ್ಸೆಡ್ಜಿ ಟಾಟಾ ಅವರ, ರತನ್ ಟಾಟಾ ಅವರ, JRD ಟಾಟಾ ಅವರ ಪರಿಚಯ ಯಾರೂ ಹೇಳ್ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಜೆಮ್ಸೆಡ್ಜಿ ಟಾಟಾ ವಿವೇಕಾನಂದ ಜೊತೆಯಲ್ಲಿ ಪ್ರಯಾಣ ಮಾಡೋ ಟೈಮ್ನಲ್ಲಿ ಒಬ್ಬ ಸನ್ಯಾಸಿ, ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಟ್ ರೋಲ್, ವಾಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ದ ರೋಲ್ ಓವರ್ ಹಿಯರ್ ಟುಡೇ. ವಿವೇಕಾನಂದ ಪ್ರಭಾವಿತರಾಗಿ ಅವರಿಂದ ಬೀಳ್ಕೊಂಡ ಸಂದರ್ಭದಲ್ಲಿ ಜೆಮ್ಸೆಡ್ಜಿ ಟಾಟಾ ಅವರು ನಮ್ಮ ದೇಶದಲ್ಲಿ ಉದ್ದಿಮೆಗಳನ್ನು, ಇಂಡಸ್ಟ್ರಿಗಳನ್ನು, ರಿಸರ್ಚ್ ಸೆಂಟರ್ಸ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಅವಶ್ಯಕತೆಯನ್ನು ಮನಗಂಡು ವಿದೇಶಿ ಸ್ನೇಹಿತರ ಜೊತೆಯಲ್ಲಿ ಕುಳಿತು ವಿಚಾರಗಳನ್ನು ವಿನಿಮಯ ಮಾಡ್ಕೊಳ್ಳೋ ಟೈಮ್ನಲ್ಲಿ ಜೆಮ್ಸೆಡ್ಜಿ ಟಾಟಾ ಹೇಳಿದ್ರಂತೆ, ಇದುವರೆಗೂ ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲವನ್ನು ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ದೇವೆ.
from now onwards, we are going to produce our products. We are not going to depend upon anybody, particularly the steel which we have been getting from elsewhere, from outside. Such is going to be produced and manufactured within our own country. ಇಲ್ಲೆಲ್ಲ ಇಂಡಸ್ಟ್ರಿಯಲಿಸ್ಟೇ ಕುಳಿತಿರೋದ್ರಿಂದ ಜೆಮ್ಸೆಡ್ಜಿ ಟಾಟಾ ಅವರು ವಿವೇಕಾನಂದದ ಪ್ರಭಾವಿತರಾಗಿ ಶಕ್ತಿಗೆ ಗಟ್ಟಿತನಕ್ಕೆ ಹೆಸರಾಗಿರ್ತಕ್ಕಂಥ ಉಕ್ಕನ್ನು ನಾವು ತಯಾರು ಮಾಡ್ಕೊಳ್ತೇವೆ ಅಂತ ಹೇಳಿದಾಗ ಆ ದೇಶದ ಸ್ನೇಹಿತರು, ಬೇರೆ ಬೇರೆ ದೇಶದ ಸ್ನೇಹಿತರು ಅವರ ಮಾತುಗಳನ್ನು ಗೇಲಿ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ನಮ್ಮ ದೇಶದ ಅವತ್ತಿನ ಇಂಡಸ್ಟ್ರಿಯಲ್ ಎಕ್ಸ್ಪರ್ಟೈಸ್, ರಿಸರ್ಚ್, ಡೆವಲಪ್ಮೆಂಟ್ ಮತ್ತು ಎಂಜಿನಿಯರಿಂಗ್ ಟೆಕ್ನಾಲಜಿ. ಅವ್ರು ಹೇಳಿದ್ದೇನು, ಸ್ನೇಹಿತರ ಲೆವೆಲ್ನಲ್ಲಿ ಅವ್ರು ತಮಾಷೆ ಮಾಡಿತ್ತು ಹೀಗೆ, ಇಫ್ ಯು ಇಂಡಿಯನ್ಸ್ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ಯುವರ್ ಸ್ಟೀಲ್ ಯೂಸಿಂಗ್ ಯುವರ್ ಟೆಕ್ನಾಲಜಿ, such inferior steel is going to be eaten like a vegetable ಅಂತ ಹೇಳಿದ್ರಂತೆ. ಏನರ್ಥ ಅದು? ಆ ಸುಮಾರಿಗೆ 17ನೇ ಶತಮಾನದಲ್ಲಿ ಪ್ರಾರಂಭ ಆದಂಥ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಗೆ ನಾವು ಒಪ್ಪಿಕೊಳ್ಳದೆ ಸ್ವಲ್ಪ ನಿಧಾನ ಮಾಡ್ತಾ ಇದ್ದಂಥ ದಿನಮಾನದಲ್ಲಿ ನಮ್ಮ ದೇಶದಲ್ಲಿ ಟೆಕ್ನಾಲಜಿ ಇಲ್ಲ, ರಿಸರ್ಚ್ ಇಲ್ಲ. ಇಂತಹ ಹೊತ್ತಿನಲ್ಲಿ ವಿವೇಕಾನಂದ ಪ್ರಭಾವಿತರಾಗಿ ಅವರು ಆಡಿದ ಮಾತನ್ನು ಅವ್ರು ಗೇಲಿ ಮಾಡಿದ ಮೇಲೆ ಬಹುಶಃ ಅವರು ಕತ್ತು ಬಗ್ಸಿ ಕುಳಿತುಕೊಳ್ಳಿಲ್ಲ. ಅದಕ್ಕೆ ಅವರ ಆ ಸಂಕಲ್ಪಕ್ಕೆ ಭೂಮಿಕೆ ಆದಂತಹದ್ದು ನಮ್ಮ ಬೆಂಗಳೂರು, ನಮ್ಮ ಕರ್ನಾಟಕ. ಅಂದಿನ ಮೈಸೂರು ಮಹಾರಾಜರು ಜಾಗವನ್ನು ಕೊಟ್ಟರು. ಇವತ್ತಿನ ಟಾಟಾ ಇನ್ಸ್ಟಿಟ್ಯೂಟ್ ನಮ್ಮ ರಾಜ್ಯದಲ್ಲಿ ಬರಲಿಕ್ಕೆ ಸಾಧ್ಯ ಆಯಿತು. ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿರ್ತಕ್ಕಂಥ ಲಕ್ಷಾಂತರ ಅಥವಾ ಸಾವಿರಾರು ವಿದ್ಯಾಸಂಸ್ಥೆಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಮೊದಲ ಮಾನ್ಯತೆಯನ್ನು ಗಳಿಸಿರ್ತಕ್ಕಂಥವು ಸಾಕಷ್ಟು IITಗಳು ಬೇರೆ ಬೇರೆ ಇದ್ರೂ ಕೂಡ ನಂಬರ್ 1 ಇನ್ಸ್ಟಿಟ್ಯೂಟ್ ಈಸ್ ದ ಟಾಟಾ ಇನ್ಸ್ಟಿಟ್ಯೂಟ್ ಆರ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಅಲ್ಲಿಂದ ಪ್ರಾರಂಭ ಆದಂತಹದ್ದು ಇವತ್ತು ಇಲ್ಲಿಗೆ ಬಂದು ನಿಂತಿದ್ದೇವೆ. ಯಾವ ಮಟ್ಟಕ್ಕೆ? ಇವತ್ತು ಮೀಡಿಯಮ್, ಸ್ಮಾಲ್ ಸ್ಕೇಲ್ ಆ್ಯಂಡ್ ಮೈಕ್ರೋ ಇಂಡಸ್ಟ್ರೀಸ್ ಎಲ್ಲರೂ ಕೂಡ ಸೇರಿ ಈ ಒಂದು ಕಾರ್ಯಕ್ರಮನ ಮಾಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಫಾರಿನ್ ಎಕ್ಸ್ಚೇಂಜನ್ನು ತರ್ತಕ್ಕಂಥ ಕೆಲಸವನ್ನು ಕೂಡ ತಾವು ಮಾಡ್ತಾ ಇದ್ದೀರಿ. ಕಲಿತಂಥ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ, ಹೊರಗಡೆಯಿಂದ ಬಂದಂಥವ್ರಿಗೆ ಕೆಲಸವನ್ನು ಕೊಡ್ತಕ್ಕಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ. ನೀವುಗಳು ಪಟ್ಟಂಥ ಶ್ರಮಕ್ಕೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ವ್ಯವಸ್ಥೆಯನ್ನು ಹುಟ್ಟುಹಾಕಿ ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರ ಜೊತೆಯಲ್ಲಿ ಹೆಚ್ಚಿನ ಲಕ್ಷಾಂತರ ಮಕ್ಕಳಿಗೆ, 12 ಲಕ್ಷ ಜನ ಯುವಕರಿಗೆ ಉದ್ಯೋಗವನ್ನು ಕೊಟ್ಟಿದ್ದೀರಿ. ಮೇಡಮ್ ಹೇಳ್ತಾ ಇದ್ರು ಮೋರ್ ದೆನ್ 4 lakh ಯಾರಿಗೆ ಕೊಟ್ಟಿದ್ದಾರೆ? ವುಮೆನ್ ಎಂಪವರ್ಮೆಂಟ್ಗೆ, ಹೆಣ್ಣು ಮಕ್ಕಳಿಗೆ ಕೆಲಸವನ್ನು ಕೊಟ್ಟಿರ್ತಕ್ಕಂಥದ್ದು. ಒಂದು ಕಡೆ ಎಂಜಿನಿಯರಿಂಗ್ ಕಾಲೇಜುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ITIಗಳು, ಡಿಪ್ಲೊಮಾ ಕಾಲೇಜುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ದಾವೆ. ಅಲ್ಲಿಂದ ಬಂದ ಹುಡುಗರಿಗೆ ಕೈಗೆ ಉದ್ಯೋಗ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಕ್ರಿಯೇಟ್ ಮಾಡದಲ್ಲೇ ಹೋದದ್ದೇ ಆದರೆ ದೇ ಆರ್ ಗೋಯಿಂಗ್ ಟು ಬಿಕಮ್ ನಂಬರ್ 1 ಎನಿಮಿ ಟು ದ ಸಿಸ್ಟಮ್, ಟು ದ ಕಂಟ್ರಿ. ಅದಕ್ಕೋಸ್ಕರ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಬಹುಕಾಲದಿಂದ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದೆ. ವೇದಘೋಷವನ್ನು ಮಾಡಿದಂಥ ನಮ್ಮ ಸತ್ಯಸಾಯಿ ಸಂಸ್ಥೆಯ ಮಕ್ಕಳು 2 ಮಂತ್ರಗಳನ್ನ ಹೇಳಿದರು, ನೀವು ಕೇಳಿಸ್ಕೊಂಡ್ರಿ ಅಂತ ಭಾವಿಸ್ತೇನೆ. ಅವರು ಹೇಳಿದರು, ಕುರ್ವನ್ನೇವ ಇಹ ಕರ್ಮಾಣಿ ಜಿಜೀವಿಷೇತ್ ಶತಗಂ ಸಮಾಹ ಏವಂ ತ್ವಯಿ ನ ಅನ್ಯತೇತೋ ಅಸ್ತಿ ನ ಕರ್ಮ ಲಿಪ್ಯತೆ ನರೇ. ಏನಾಗಂದರೆ ಮನುಷ್ಯನಿಗೆ 100 ವರ್ಷ ಕೊಟ್ಟು ಕಳಿಸಿದ್ದಾರೆ ಅಂತ ಹೇಳ್ತಾರೆ. ವಿ ಆರ್ ಆಲ್ ಎಂಡೋಡ್ ವಿತ್ 100 years ಟು ಲಿವ್ ಇನ್ ದಿಸ್ ವರ್ಲ್ಡ್. ಆದರೆ ಆ 100 ವರ್ಷಗಳನ್ನು ಯಾವ ರೀತಿ ಮಾಡಬೇಕು? ಸೋಮಾರಿಯಾಗಿ ಕಾಲ ಕಳಿಬೇಕಾ ಅಂತಂದರೆ ಇಲ್ಲ, ಕರ್ಮ ಮಾಡ್ತಾನೇ ಕಳಿಬೇಕು. ಯಾವ ಕರ್ಮ? ದಟ್ ಈಸ್ ಎ ಸೆಲ್ಫ್ಲೆಸ್ ಕರ್ಮ, ದಟ್ ಇಸ್ ಎ ಡಿಫ್ರೆಂಟ್ ಇಶ್ಯೂ ಇನ್ ದ ಸ್ಪಿರಿಚುವಲ್ ಡೊಮೈನ್. ಆದರೆ ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿ ಬಂದ ಮೇಲೆ ಅವನು ಪೂರ್ಣ ಪ್ರಮಾಣದಲ್ಲಿ ತನ್ನ ಶಕ್ತಿಯನ್ನು, ಕಾಯಕವನ್ನು ಚರಿಸೋದ್ರ ಮುಖಾಂತರ ಮಾಡ್ದಲೇ ಹೋದದ್ದೇ ಆದರೆ ಜಗತ್ತಿಗೆ ಒಳ್ಳೆಯದಾಗೋದಿಲ್ಲ. ಅಂತಹ ಈಶಾವಾಸ್ಯ ಉಪನಿಷತ್ತಿನ ಮಾತಿಗೆ ಅನುಗುಣವಾಗಿ ಕರ್ಮದಲ್ಲಿ ತೊಡಗಿಸ್ತಕ್ಕಂಥ, ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಕಾರ್ಯದಲ್ಲಿ ತೊಡಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಕಾಲಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದಗಳು ಇರಲಿ. ಯಾರ್ಯಾರು ಈ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದಿರಿ, ಎಕ್ಸಲೆಂಟಾಗಿ ವರ್ಕ್ ಮಾಡ್ತಾ ಇದ್ದೀರಿ, ಅವರೆಲ್ಲರಿಗೂ ಕೂಡ ಸನ್ಮಾನಿಸ್ತಕ್ಕಂಥ ಕಾರ್ಯಕ್ರಮವನ್ನು ಇಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ತುಂಬ ಸಂತೋಷ. ಇವಾಗ ನಮ್ಮ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಜುಕೇಷನ್ ಮಿನಿಸ್ಟರ್ ಬಂದಿರೋದ್ರಿಂದ
ಅವರಿಗೆ ವೇದಿಕೆಗಳನ್ನ ಬಿಟ್ಟುಕೊಡ್ತಾ ಸಾಕಷ್ಟು ಜನ ಅತಿಥಿಗಳು ಬರೋರಿದ್ದಾರೆ. ಇವತ್ತು ತಮ್ಮೆಲ್ಲರನ್ನು ಕೂಡ ನೋಡಿ ತುಂಬ ಸಂತೋಷ ಆಗಿದೆ. ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಗಳಿರ್ಬೋದು, ಆಕ್ಸಿಲರಿ ಇಂಡಸ್ಟ್ರಿಗಳಿರ್ಬೋದು, ಅಥವಾ ಸರ್ವಿಸ್ ಪ್ರೊವೈಡಿಂಗ್ ಇಂಡಸ್ಟ್ರಿಗಳಿರ್ಬೋದು, ಎಲ್ಲ ಇಂಡಸ್ಟ್ರಿಗಳು ಎಫೆಕ್ಟಿವ್ ಆಗಿ ಕ್ವಾಲಿಟೇಟಿವ್ ಆಗಿ ಕೆಲಸವನ್ನು ಮಾಡಿದ್ದಾದರೆ ಖಂಡಿತ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಇನ್ನೂ ಚಂದವಾಗಿ ಇಂಪ್ರೂವ್ ಆಗಲಿಕ್ಕೆ ಸಾಧ್ಯತೆ ಇದೆ. ನಮಗೆ ಗೊತ್ತಿರೋ ಹಾಗೆ ಸುಮಾರು 23 ಟ್ರಿಲಿಯನ್ಗಿಂತ ಹೆಚ್ಚಿನ ಸೈಜ್ ಆಫ್ ದಿ ಎಕಾನಮಿ ಉಳ್ಳಂಥ ಅಮೆರಿಕ ದೇಶ ಕೇವಲ 33 ಕೋಟಿ ಜನಗಳನ್ನು ಹಂಚಿ ತಿಂತಿದ್ದಾರೆ. ಆದರೆ 140 ಕೋಟಿ ಜನಗಳಿರ್ತಕ್ಕಂಥ ನಮಗೆ ಇರ್ತಕ್ಕಂಥದ್ದು $3.14 ಟ್ರಿಲಿಯನ್ ಎಕಾನಮಿ ಅಷ್ಟೇ ಇರ್ತಕ್ಕಂಥದ್ದು. ಇದನ್ನು ಹೆಚ್ಚು ಇಂಪ್ರೂವ್ ಮಾಡಿದ್ದಾದರೆ ಪರ್ ಕ್ಯಾಪಿಟಲ್ ಇನ್ಕಮ್ ಇನ್ನೂ ಜಾಸ್ತಿ ಆಗ್ತಾ ಹೋಗ್ತದೆ. ಆದ್ರೂ ಕೂಡ ಆಶಾಕಿರಣದ ಹಾಗೆ ವರ್ಲ್ಡ್ ಎಕಾನಮಿಕ್ ಫೋರಮ್ನಲ್ಲಿ ನಮಗೆ ಗೊತ್ತಿದೆ more than 145 countries are there. Still in that ವರ್ಲ್ಡ್ ಎಕಾನಮಿಕ್ ಫೋರಮ್ ನಮ್ಮ ದೇಶದ ರ್ಯಾಂಕಿಂಗ್ 6ನೇದು 7ನೇ ಪ್ಲೇಸ್ನಲ್ಲಿದೆ. ಇದು ಇನ್ನೂ ಕೂಡ ಚೆಂದ ಇಂಪ್ರೂವ್ ಮಾಡಲಿಕ್ಕೆ ಅವಕಾಶ ಆಗಿದೆ. ನಿಮ್ಮಂತಹವರ ಎಂಟರ್ಪ್ರಿನರ್ಸ್ ಸಂಖ್ಯೆ ಜಾಸ್ತಿ. ರಿಸ್ಕ್ ಫ್ಯಾಕ್ಟರ್ಸ್ ಇದ್ರೂ ಕೂಡ ರಿಸ್ಕನ್ನು ತೆಗೆದುಕೊಂಡದ್ದೇ ಆದರೆ ನಿಮ್ಮಿಂದ ನೂರಾರು ಸಾವಿರಾರು ಜನ ಮಕ್ಕಳುಗಳು ವಿದ್ಯಾವಂತರು ಕೆಲಸವನ್ನು ಪಡ್ಕೊಂಡು ಅವರ ಮನೆಯ ಬೆಳಕನ್ನು ಹಚ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಮನೆಯ ಬೆಳಕನ್ನು ಹೊತ್ತಿಸ್ತಾ ನಮ್ಮ ದೇಶದ ಇಕಾನಮಿಗೆ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಭೈರವನ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಶ್ರೀ ಗುರುದೇವ್. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಪರಮ ಪೂಜ್ಯರ ಆಶೀರ್ವಚನವನ್ನ ಕೇಳಿ ನಿಜವಾಗ್ಲೂ ಈ ಕ್ಷಣ ನಾವೆಲ್ಲರೂ ಧನ್ಯರು ಅಂತ ನಾವು ಭಾವಿಸ್ಬೇಕು. ಮತ್ತೊಮ್ಮೆ ಮಗದೊಮ್ಮೆ ಪರಮ ಪೂಜ್ಯರ ಪಾದಗಳಿಗೆ ವಂದಿಸ್ತಾ ಕಾರ್ಯಕ್ರಮವನ್ನು ಮುಂದುವರನ್ನ ಆಶೀರ್ವಾದಿಸಿದ್ದಾರೆ. ಈಗ ಅವರು ಈ ಕಾರ್ಯಕ್ರಮದಿಂದ ಹೊರಡ್ತಾ ಇದ್ದಾರೆ. ಅವರನ್ನ ಬೀಳ್ಕೊಡುವಾಗ ಅವರನ್ನ ಗೌರವದಿಂದ ಹೇಗೆ ಸ್ವಾಗತಿಸಿದ್ವೋ ಅದೇ ಗೌರವದಿಂದ ಅವರನ್ನ ಬೀಳ್ಕೊಡ್ಬೇಕಾಗಿ ಕೋರಿಕೆ. ಪೀಣ್ಯ ಕೈಗಾರಿಕಾ ಸಂಘದ ವತಿಯಿಂದ ಪರಮ ಪೂಜ್ಯರಿಗೆ ಒಂದು ಪ್ರೀತಿಯ ಕಿರುಕಾಣಿಕೆ. ಮಗದೊಮ್ಮೆ ಪೂಜ್ಯರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ದೇಶಗಳಲ್ಲಿ ಶಿಕ್ಷಣ, ಪೋಷಣೆ ಮತ್ತು ಆರೋಗ್ಯ ರಕ್ಷಣೆಯ ಲಂಬ ಸಾಲುಗಳಲ್ಲಿ ಸೇವಾ ಚಟುವಟಿಕೆಗಳನ್ನು ಮುನ್ನಡೆಸುತ್ತಿರುವಂತಹ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಇವತ್ತು ಆಗಮಿಸಿದ್ದಾರೆ. ಆತ್ಮೀಯವಾದ ತುಂಬು ಹೃದಯದ ಸ್ವಾಗತ. ಅದ್ಭುತವಾದಂತಹ ಚಿತ್ರಣ ಇದೆ, ಒಂದು ವೀಟಿ ಇದೆ, ದಯಮಾಡಿ ಅದನ್ನೆಲ್ಲರೂ ನೋಡ್ಬೇಕಾಗಿ ಕೋರಿಕೆ. ಅವಾಗ ಹಿಂದಕ್ಕೆ ಮಾತ್ರ ಅದು ಏನು ಅವಾಗ ಏನು ಇದು ಕೇರ್ನ ತಗೋತಿದ್ದಿಲ್ರಿ ಮೇಡಮ. ಮತ್ತು ಈಗ ವಯಸ್ಸಾಗುತ್ತಾನ ಮದುವೆ ಮಾಡ್ಕೊಡಂಗಿಲ್ಲ ರೀ. ಅವಾಗೆಲ್ಲ ನಮ್ಮದು ಕೂಸುಗಳು ಇದ್ದಾಗ ಮದುವೆ ಮಾಡ್ಯಾರ್ರಿ. ಮತ್ತು ಇನ್ನು ಇರಲಿ ಅವ್ವ ಅಪ್ಪ ಕೊಟ್ಟಾರಂದ್ರೆ ಯಾಕಿರ್ಲಕ್ಕ ನಮ್ಮದರೆ ಹಿಂಗಾಗ್ಯದ, ಮಕ್ಕಳದರೆ ಭವಿಷ್ಯ ಒಂದು ಜರ ಮುಂದೆ ಕರೀಲಿ, ಚಂದಾಗಿ ಬೆಳೀಲಿ ಇರ್ಲಿ ಅಂತೇಳಿ ಹಚ್ಚಿವ್ರಿ. ಎಷ್ಟೇ ಅಲ್ಲಿ ನನ್ನ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ದುಡಿತಾರ, ನಾ ಅವ್ರಿಗೊಂದು ಗುರಿ ತಂದು ಕೊಡ್ಬೇಕನ್ನೋದು ನನ್ನ ಆಸೆ. मेरी बेटी को दिल में शेर है, इस बात का पता मुझे जनवरी में पता चला था, तब जो वो 5 महीने की थी.
इसके पापा ने एक अपनी फ्रेंड से बात की होगी तो उन्होंने बताया श्री सत्य साई हॉस्पिटल है, वो रायपुर में है और वहाँ पे बच्चों का ही इलाज होता है। ये हॉस्पिटल की सबसे मुझे अच्छी चीज़ लगी, ये हॉस्पिटल नहीं है, ये एक मंदिर है और यहाँ पे बिल वाला कोई भी काउंटर नहीं है। यहाँ के 1 रुपये का भी खर्चा नहीं लेना पड़ा और सब यहाँ पे फ्री ही मिलता है। और जब मैंने पहली बार देखा मेरी बच्ची बिल्कुल ठीक है, उसको नया जन्म मिला है, मैं बहुत खुशी हुई। When I was in 8th, a sudden sorrow struck our family that my father passed away due to sudden stroke. My mother was a daily wage worker, became the sole breadwinner of the family, and it was very difficult for her to bring us up with a little amount that she received. Since my mother used to go to work every day in the morning, she was not able to prepare food and we had to go to school on empty stomach. But here, life took a different turn. When I was studying in government school, every day I used to get hot breakfast through Annapurna people. I wish many poor children would be benefited by this Annapurna program. Sadguru Sri Matsudan Sai, through whom our most beloved Divine Master, Bhagavan Sri Satya Sai Baba, is taking his mission forward towards culmination. Whatever Swami starts becomes a movement. Today, it is not just about launching an app with the name Gurukulam. It's a whole new beginning. It is my wish. I want to open 600 schools across the length and breadth of this country. We are here to create good men and women before great men. ಒಳ್ಳೆ ರಾಷ್ಟ್ರದ ನಿರ್ಮಾಣ ಯಾವಾಗ ಆಗೋದು, ಅಲ್ಲಿ ಎಲ್ಲರಿಗೂ ಶಿಕ್ಷಣ ಲಭ್ಯವಾದಾಗ ಅನ್ನೋ ಒಂದು ಉದ್ದೇಶದಿಂದ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರು ಅದೆಷ್ಟು ಜನಕ್ಕೆ ಪೂಜ್ಯರು ಶಿಕ್ಷಣವನ್ನ ಕೊಡ್ತಿದ್ದಾರೆ, ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಅವರ ಕಡೆಯಿಂದ ಒಂದೆರಡು ಆಶೀರ್ವಚನ, ಒಂದೆರಡು ಮಾತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಂ ಆಪ್ನುಯಾತ್. This is the prayer that has risen from the Indian soil for the welfare of all beings. Sarve bhavantu sukhinah, let everybody be happy. Sarve santu niramaya, let everybody be healthy. Sarve bhadrani pashyantu, let all beings see good and auspicious things everywhere. Ma kaschit dukkham apnuyat, that no one have any sorrow. Today as we were coming for this meeting, Ashwath Narayan avare, ರೋಡ್ನಲ್ಲಿ G20 ಎಲ್ಲ ಬೋರ್ಡ್ ಕಾಣ್ತಾ ಇದೆ, G20 ಸಮಿಟ್, ಆ್ಯಂಡ್ ಇಟ್ ಟಾಕ್ಸ್ ಅಬೌಟ್ ವಸುಧೈವ ಕುಟುಂಬಂ ಅಂತ ಒಂದು ಅಲ್ಲಿ ಬರೆದಿದೆ. ಪ್ರೈಮ್ ಮಿನಿಸ್ಟರ್ಸ್ ವಿಷನ್ ಆಫ್ ವಸುಧೈವ ಕುಟುಂಬಕಂ, ಒನ್ ಅರ್ತ್, ಒನ್ ಫ್ಯಾಮಿಲಿ ಆ್ಯಂಡ್ ಒನ್ ಫ್ಯೂಚರ್. ದಿಸ್ ಈಸ್ ದ ವಿಷನ್ ಆಫ್ ಇಂಡಿಯಾ, ದಿಸ್ ಈಸ್ ದ ವಿಷನ್ ಆಫ್ ಅವರ್ country, our scriptures, our spirituality, that the whole world is just one family and we are all a part of that family. So today this is another family. In the family, this is a small family of the Peenya Industrial Association, and we are very glad to be a part of this family, to meet all of you. And on the stage, the President, the Vice President, President of KCCI, and all other honorable members. On my, of course, left side, our Dr. Ashwath Narayan, Nagaraj Avare, ಮತ್ತು ಎಲ್ಲ ಮುರಳಿ ಅಥವಾ ಆರೀಫ್, ಎಲ್ಲರೂ ನಮ್ಮ ಸ್ನೇಹಿತರಾದಂಥ ಈ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಸಂಬಂಧಿತರಾದಂಥ ಜನರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಶುಭಾಶಯಗಳು. I asked them, why have you organized this program, this award function? And they said in the last 3 years, due to COVID, many industries have suffered a lot of losses. Many have lost their employees, businesses. But still there are people who have held on to their beliefs, their convictions, and they continue to work for the betterment of the society by providing jobs, by providing employment, by generating wealth. And you are those people who have done this despite all the challenges that were given by the COVID times. And therefore, I want to congratulate all of you for what you are doing, because everything that you do is contributing to the welfare of the society at large.
It's not easy to run businesses in India and in these tough times as COVID times. It has not been easy for the whole world. The entire world is kind of slipping into recession, as we all know. And there are fears of slowdown. But here is a vibrant set of people in Peenya who have been working very hard to provide job opportunities, to generate wealth for the country, for the people. And every employee that is working in your company is a father of somebody or a mother of somebody, is the breadwinner of some family. And it is so important for them to keep the job that you are providing. And therefore, in some way, directly or indirectly, you are supporting the society. You are bringing joy, happiness, wealth, and prosperity to the country. And therefore, I must, on behalf of all those families that depend on your venture, your endeavor, I bow down to you in all humility for what you are doing, and I encourage you to continue doing what you are doing, because it is important for our country, as our Karnataka is having a vision of $1 trillion economy. And generally, the whole focus is towards services, because that is the easiest and the fastest, the highest growth rate over there, the highest income. And industry comes the second in terms of contributing to the GDP of the state. But in industry also, the micro, the small industries are very important, because they all contribute. Every drop makes the ocean. And so you all contribute to the benefit, to the betterment of the society. And therefore, you are all have to be congratulated. This award ceremony, which has been organized mainly to encourage this venture, I truly appreciate all their efforts. He asked me to speak about a little spirituality. What spirituality can I teach you? I thought of telling you only one small idea from our scriptures. I call 4 kinds of people are there in this society. The first kind of people are, they only take, they don't give anything back. ಅವರನ್ನು ನಾವು ರೋಗ ಜೀವಿ ಅಂತ ಹೇಳ್ತೇವೆ. ತಗೊಳ್ತಾ ಇರ್ತಾರೆ, ಏನು ಕೊಡಲ್ಲ ಯಾರಿಗೆ. ದೇ ಡೋಂಟ್ ಗಿವ್. ಸೊ ದೇ ಬಿಕಮ್ ಸಿಕ್ ಆಫ್ ದೇರ್ ಓನ್ ಡೂಯಿಂಗ್. ಸೊ ದೇ ಆರ್ ರೋಗ ಜೀವೀಸ್. ಅವ್ರದ್ದು ಏನಂದರೆ, ನಂದು ನನಗೆ, ನಿನ್ನದು ನನಗೆ ಅಂತ ಒಂದು ಭಾವೆ. ದ ಸೆಕೆಂಡ್ ಕೈಂಡ್ ಆಫ್ ಕ್ಯಾಟಗರಿ ಆಫ್ ಪೀಪಲ್ ಆರ್ ದೋಸ್ who only give as much as they take. They don't want to give 1 paisa, 1 little extra to anybody. So I call them as bhogajeevis. Our bhogakoskara, our swarthakoskara, our sukhakoskara, our bratiktare. Nannadu nannage, ninnadu ninnage. Ashte. They don't want to exchange, they don't want to deal with anybody, they want to live as their selfish lives. ಮೂರನೇ ಅವರು ನಾವು ತ್ಯಾಗಜೀವಿ ಅಂತ ಹೇಳ್ತೇವೆ. ಅವ್ರು ಹೆಚ್ಚು ಕೊಡ್ತಾರೆ, ಕಡಿಮೆ ತಗೊಳ್ತಾರೆ. They give more, they take less. For their idea is, nannadu ninnage, ninnadu nanage agli. So whatever I can give you, I can support you, I should support you. Whatever you can do in return, that is fine. But they always give more and take less. They are called Tyagajeevis. And the fourth ones are the best. They are called Yogajeevis. They only give, they don't take anything in return. In the sense, they don't expect anything in return. They only learn, they only live to give and help others. So ninnadu ninnage, nannadu ninnage anta ಒಂದು ಅವರದು ಭಾವನೆ. In this society, as business people, you can choose to be in any of the 4 categories. You can also assess for yourself which category do you fall into. But if you can rise from the category of doing business for one's own sake, one's own benefit, to benefiting the society at large, and finally to simply give back more to the society than what we take. All the resources are societal resources. We use that, run a business, in the process generate wealth. But if this can be done in a way that we can give more always and take less in return, that is going to change the fate of our country. And this $1 trillion dream of Karnataka or $5 trillion dream of India will be definitely achieved sooner than its target time, provided we all grow from Rogajeevis and Bhogajeevis to Tyagajeevis and Yogajeevis. So the country needs people who are yogis. In the sense, they are here to do good to others. As an institution, this is our effort. We have a university, and you'll also be very happy to know that Dr. Ashwath Narayan is the one who gave us all the permissions to start the university and its campuses in Karnataka. This university is completely free for all the children of Karnataka and the world. There is not even 1 rupee is charged to any student. If they come in a pair of clothes, they can walk into the university, get a degree, postgraduate, PhD, and they can walk out. And they can do whatever they want. So this is the kind of university we built, and I'm very happy to see Dr. Ashwath being here, because I asked him for a permission for extra campuses, and he was so quick. The first work I think he did after he took over the Ministry of Education, Higher Education, was to provide us with the permission. So this is what we require. We need a sarkara. We need a government which is agile, which is adaptive, which is responsive and quick, not take its own time to do things.
Second, we need society like you who are enterprising, who work hard, who provide resources to run such good institutions. These children are getting free education because of people like you. Somebody is donating, somebody is contributing out of the wealth they generate, out of kindness, out of compassion, to give opportunity to somebody who is underprivileged. Therefore, these institutions are running, and samsthas like us, institutions who are passionate about serving the society, about doing good to the society. When we all three come together, Sarkara, Samaja, Samstha, these three units, when they come together, any amount of anything can be achieved in our country. That is my firm faith. And this is the best example. You are all here, I am here, Dr. Ashwath and the representatives of the government are here. We all have to work together in order to solve the problems of our country. I look forward to associating with Peenya Industrial Association, with all of you, with all your employees, whatsoever we can do for them, how we can provide them education. We run free hospitals, not a rupee is charged to any patient, whoever it might be. We do pediatric cardiac surgeries. We have 800 beds across the country. We don't charge a rupee to anybody. And I would like to also let you know that we are opening the world's first free medical school in Muddenhalli, Karnataka, where any child can get medical education for free. And this is for those who clear NEET exam, but they can't even afford to pay the hostel fee of a government seat. There are people, there are children like this in our country, and they're handicapped by various other demands like the language issue, coming from a rural area. Competing with the urban set of children is very difficult for them. So we have to train them, bring them up. These doctors will become our rural doctors. They will serve in rural areas and help the society. Unless we have a healthy society, we cannot have a wealthy society. You know, if COVID comes, nobody comes for a job, companies cannot run, profits fall, and industries shut down. So health is wealth. And to generate health in our country, we need to provide them affordably. In fact, free of cost if possible. Our country always stood for free education, free health. And the last one that I want to share with you is free nutrition. A lot of children go to school on a hungry stomach. How can they even think of studying? So we started a morning breakfast program. Today it serves 10 lakh children every day across the country, and around 6 lakhs in Karnataka. Every morning they get a morning nutrition meal when they go to the school. Teachers come early to serve them the meal. The children are growing healthy, they are attentive, they are very intelligent too, they are sharp, and that is what is helping us to build the society better. So I am looking forward to working as partners in the progress of our country, and to me spirituality simply means selfless service. The one who gives food is God. The one who gives education is God. The one who gives health is God. The one who gives shelter is God. The one who gives clothes is God. Whatever is not there, the one who provides it is real God. I do not know of a God sitting in heaven. I have not seen. I don't know if you have seen. But I definitely know of gods who have gone out of their way to help somebody in need. For that hungry child, the one who gives food is God. Gandhiji said, there are so many people hungry in this world that God must appear to them as bread. So also must appear to them as medicine. So also appear to them as clothing. So also appear to them as shelter. So also appear to them as jobs. So you are also gods in your own way because you have provided succor, support to so many families which depend on you. May you continue to grow in your strength year after year. May this association, may all the industries of Peenya industrial area and also across Karnataka and the world continue to serve the society in your own way. Just try to be more of Tyagajivis and Yogajivis. I think you will do much better. You will prosper, country will prosper. In our prosperity, the whole world will prosper. With these words of appreciation and heartfelt gratitude to all of you and to the organizers who have taken much pain. I'm sorry I was late. I did not want to disturb the proceedings by coming halfway onto the stage, so I waited. And they were kind enough to keep me in the waiting lounge. I'm very glad to be here, and I want to again congratulate everyone, and I look forward to working with all of you in building a better Bharat, building a better world together. Thank you very much. ಒಂದು ಮಾತು ಏನಂದ್ರೆ, ಯಾರು ಶಿಕ್ಷಣ ಕೊಡ್ತಾರೋ ಅವರೇ ದೇವರು, ಯಾರು ಒಬ್ರಿಗೆ ಆಹಾರ ಕೊಡ್ತಾರೋ, ಯಾರು ಅನ್ನದಾನ ಮಾಡ್ತಾರೋ ಅವ್ರ ದೇವರು, ಯಾರು ಒಬ್ರಿಗೆ ರಕ್ಷಣೆ ಕೊಡ್ತಾರೋ ಅಥವಾ ಶೆಲ್ಟರ್ ಕೊಡ್ತಾರೋ ಅವ್ರ ದೇವರು ಅಂತ ಇವತ್ತು ಲಕ್ಷಾಂತರ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡ್ತಾ ಇದ್ದಾರೆ. ಉಚಿತ ಶಿಕ್ಷಣ, ಉಚಿತ ಅಂದ ಮಾತ್ರಕ್ಕೆ ಕ್ವಾಲಿಟಿ ಇರಲ್ಲ ಅನ್ಕೊಂಡ್ಬೇಡಿ, ಉಚಿತ ಹಾಗೂ ಕ್ವಾಲಿಟಿ ಎಜುಕೇಷನ್ ಅನ್ನ ಕೊಡ್ತಾ ಇದ್ದಾರೆ. ಬಹುಶಃ ದೇವರು ಬೇರೆ ಬೇರೆ ರೂಪಗಳಲ್ಲಿ ಬರ್ತಾರೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಈ ರೂಪದಲ್ಲಿ ಆಗಮಿಸಿದಂತಹ ಗುರುಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಅವರ ಆಗಮನದಿಂದ, ಅವರ ಇರುವಿಕೆಯಿಂದ
ಇನ್ನೊಂದಷ್ಟು ಜನಕ್ಕೆ ಇವಾಗ ಅವಾರ್ಡ್ಗಳನ್ನು ಕೊಡುವಂತಹ ಸಮಯ. PIA ರೆಕಗ್ನೈಸೇಷನ್ ಅವಾರ್ಡ್ಸ್ 2022. ಸೊ ಅವಾರ್ಡ್ ವಿನ್ನರ್ಸ್ ದಯಮಾಡಿ ಬೇಗ ಬೇಗ ಬಂದರೆ ಇನ್ನೂ ಚೆನ್ನಾಗಿ ಕಾರ್ಯಕ್ರಮ. PIA ರೆಕಗ್ನೈಸೇಷನ್ ಅವಾರ್ಡ್ಸ್ 2022. ಡೈನಟೆಕ್ ಟೂಲ್ಸ್, ಸಹಾರಾ ಲೇಬಲ್ಸ್, Sahara Labels, Latika Shri Packaging, ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಗುರುಗಳ ವತಿಯಿಂದ ಈ ಒಂದು ಪ್ರೀತಿಯ ಒಂದು ಆಶೀರ್ವಾದದ ಮೂಲಕ ನೀಡ್ತಾ ಇರುವಂತಹ ಪ್ರಶಸ್ತಿಗಳು. ವೇದಿಕೆಯಲ್ಲಿ ಗಣ್ಯರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ. ಲತಿಕಾ ಶ್ರೀ ಪ್ಯಾಕೇಜಿಂಗ್, ನಿಯೋ ಏರ್ಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, ನಿಯೋ ಏರ್ಟೆಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್, SL Precision Threads, SL Precision Threads, SRS Technologies, SRS Technologies, Shri Shreyas Engineering, Shri Shreyas Engineering, Surya Industries, Surya Industries, ಅವಾರ್ಡ್ ಗೆದ್ದಿರೋ ಕುಟುಂಬದವ್ರು ಮಾತ್ರ ಖುಷಿಯಾಗಿ ಚಪ್ಪಾಳೆ ಹೊಡಿತೀರಾ. ಎಲ್ಲರಿಗೂ ಚಪ್ಪಾಳೆ ಹೊಡಿಬೇಕು ತಾನೆ, ಅದೊಂದು ಪ್ರೋತ್ಸಾಹ ತಾನೆ. ಇಲ್ಲ, ನಾನು ನಮ್ಮನೆಯವ್ರಿಗೆ ಈಗಷ್ಟೇ ಗುರುಗಳು ಮಾತಲ್ಲಿ ಹೇಳಿದ್ರು ನಾವೆಲ್ಲ ಯೋಗ ಜೀವಿಗಳಾಗಬೇಕು ಅಂತ. ವಿಜಯ್ ವಿದ್ಯುತ್ ಉದ್ಯೋಗ್, ವಿಜಯ್ ವಿದ್ಯುತ್ ಉದ್ಯೋಗ್, ಅಷ್ಟೇ.
ನಮ್ಮ ಚಿಕ್ಕಮ್ಮ ಗೆದ್ರು, ನಮ್ಮ ದೊಡ್ಡಪ್ಪ ಗೆದ್ರು, ನಮ್ಮ ಅಂಕಲ್ ಗೆದ್ರು, ನಮ್ಮ ನೇಬರ್ ಗೆದ್ರು ಅಷ್ಟೇ ಅಲ್ಲ ಸರ್. ನಾಗಶ್ರೀ ಎಂಟರ್ಪ್ರೈಸಸ್. ಮಹಿಳೆಯರು ಬಂದಾಗಾದ್ರೂ ಪ್ರೋತ್ಸಾಹಿಸ್ರಪ್ಪ. ಇವರಲ್ಲಿ ಒಬ್ರು ನನ್ನ ಫ್ಯಾನು ಖುಷಿ ಕೊಡಿ ಅಂತ ಖುಷಿ. ನಿಮ್ಮಲ್ಲಿ ಯಾರಾದ್ರೂ ಖುಷಿ ಇದ್ರೆ ಅವ್ರು ಕೊಡ್ಬೇಕಂತೆ ನೋಡಿ ಸರ್. ನೀವೆಲ್ಲ ಚಪ್ಪಾಳೆ ಹೊಡೆದ್ರೆ ಏನೋ ಗಿಫ್ಟ್ ಇಟ್ಟಿದಾರಂತೆ ಸಂಘದವರು. ಏನಿಲ್ಲ, ಎಕ್ಸ್ಟ್ರಾ ಗುಲಾಬ್ ಜಾಮೂನೋ ಪಾಯಸ ಕಪ್ಪೋ ಕೊಡ್ತಾರೆ ಅಷ್ಟೇ. ಆಲ್ರೆಡಿ ಎಲ್ರಿಗೂ ಅವಾರ್ಡ್ಗಳನ್ನ ಕೊಡ್ತಾ ಇದ್ದಾರೆ, ಇನ್ನೇನ್ ಬೇಕು. ಈಗ ನಮ್ಮ ಪೀಣ್ಯ ಕೈಗಾರಿಕಾ ಸಂಘದ ಎಲ್ಲ ಎಲೆಕ್ಟೆಡ್ ಕೌನ್ಸಿಲ್ ಮೆಂಬರ್ಸ್ ದಯವಿಟ್ಟು ವೇದಿಕೆ ಮೇಲೆ ಬಂದು ಫೋಟೋಗೆ ಒಂದು ಬ್ಯೂಟಿಫುಲ್ ಸ್ಮೈಲ್ ಕೊಡಬೇಕು. ಎಲ್ಲ ಎಲೆಕ್ಟೆಡ್ ಕೌನ್ಸಿಲ್ ಮೆಂಬರ್ಸ್ ಪ್ಲೀಸ್ ಬನ್ನಿ. ನಮ್ಮ ಎಲ್ಲ ಎಲೆಕ್ಟೆಡ್ ಕೌನ್ಸಿಲ್ ಮೆಂಬರ್ಸ್ ಆನ್ ಸ್ಟೇಜ್. ನೀವು ಹೆಣ್ಮಕ್ಳು ಮುಂದಿರ್ಬೇಕು, ಯಾವಾಗ್ಲೂ ಹಿಂದುಳಿಬಾರ್ದು. ಇಲ್ಲಿ 2 ಚೇರ್ ಖಾಲಿದೆ. ಚೇರು ಪದೇ ಪದೇ ಸಿಗಲ್ಲ, ಕುತ್ಕೊಂಡ್ಬಿಡಿ ಟಕ್ಕಂತ. ಚೇರ್ ಯಾವತ್ತೂ ಖಾಲಿ ಬಿಡಬಾರ್ದು ಅಲ್ವಾ? ಈ ಸಣ್ಣ ಕೈಗಾರಿಕಾ ಸಂಸ್ಥೆಗಳಿಗೆ ಪ್ರೋತ್ಸಾಹಿಸ್ತಾ ಪೀಣ್ಯ ಕೈಗಾರಿಕಾ ಸಂಘ ಒಂದು ದೊಡ್ಡ ಕುಟುಂಬವನ್ನ ಇವತ್ತು ಇಲ್ಲಿ ಕಟ್ಟಿದೆ. ಮತ್ತೊಮ್ಮೆ ಮಗದೊಮ್ಮೆ ಪೀಣ್ಯ ಕೈಗಾರಿಕಾ ಸಂಘಕ್ಕೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. PIA MSME ಎಕ್ಸಲೆನ್ಸ್ ಅವಾರ್ಡ್ಸ್ 2022 ಈ ಕಾರ್ಯಕ್ರಮಕ್ಕೆ ಈಗ ಆಗಮಿಸ್ತಾ ಇದ್ದಾರೆ ಶ್ರೀಯುತ ST ಸೋಮಶೇಖರ್ ಸರ್, ಆನರೇಬಲ್ ಮಿನಿಸ್ಟರ್ ಫಾರ್ ಕಾರ್ಪೊರೇಷನ್, ಗವರ್ಮೆಂಟ್ ಆಫ್ ಕರ್ನಾಟಕ. ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಶ್ರೀಯುತ ST ಸೋಮಶೇಖರ್ ಸರ್ ಅವರನ್ನ ಪ್ಲೀಸ್. ವೇದಿಕೆಗೆ ಸೋಮಶೇಖರ್ ಸರ್ಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. 2022 ಶ್ರೀ ಮಹದೇಶ್ವರ ಪ್ಯಾಕರ್ಸ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಶ್ರೀ ಮಹದೇಶ್ವರ ಪ್ಯಾಕರ್ಸ್ ಗಣ್ಯರ ಪರವಾಗಿ ಒಂದು ಪ್ರಶಸ್ತಿ ಪ್ರದಾನ ಶ್ರೀ ಮಹದೇಶ್ವರ ಪ್ಯಾಕರ್ಸ್ ಅವರಿಗೆ. ವಿಜಯ್ ಎಲೆಕ್ಟ್ರಿಕಲ್ಸ್, ವಿಜಯ್ ಎಲೆಕ್ಟ್ರಿಕಲ್ಸ್, ಆದಿತ್ಯ ಮೆಟಲೈಸಿಂಗ್ ಸರ್ವಿಸಸ್, ಆದಿತ್ಯ ಮೆಟಲೈಸಿಂಗ್ ಸರ್ವಿಸಸ್ ಬಂದಿಲ್ಲ, ಎಲ್ಲೋದ್ರು ಸರ್? ನಾನು ಅದಕ್ಕೆ ಹೇಳಿದೆ ಕಾಫಿ ಬ್ರೇಕ್ ಅನ್ಬಿಟ್ಟು ಯಾರು ಕಾಫಿ ಟೀ ಕುಡಿಯಕ್ಕೆ ಹೋಗ್ಬೇಡಿ ಅಂತ. ಸರ್ಫೇಸ್ ಟೆಕ್ನಿಕ್, ಸರ್ಫೇಸ್ ಟೆಕ್ನಿಕ್. ಕಮಾನ್ ಸರ್, ಫುಲ್ ಜೋಶಲ್ಲಿ ಬರಬೇಕು ನೀವು. ಬರ್ಲಿ ಚಪ್ಪಾಳೆ ಅವ್ರಿಗೆ. ದಾಟ್ಸ್ ದ ಜೋಶ್. ಬ್ಲೂ ಸ್ಟಾರ್ ಮೆಟಾಕ್ರಾಫ್ಟ್, ಬ್ಲೂ ಸ್ಟಾರ್ ಮೆಟಾಕ್ರಾಫ್ಟ್.
Liner Toolings. Liner Toolings. ಅವಾರ್ಡ್ ಗೆದ್ದಿರೋರು ನೀವು ಅಸೆಂಬ್ಲಿ ಹಾಲ್ಗೆ ಹೋಗೋ ಥರ, ಸ್ಕೂಲಲ್ಲಿ ಅಸೆಂಬ್ಲಿಯಲ್ಲಿ ಹೋಗೋ ಥರ ಬಂದರೆ ಅವ್ರಿಗೆ ಹೆಂಗೆ ಸರ್ ಗೊತ್ತಾಗುತ್ತೆ ಪಾಪ. ಸ್ವಲ್ಪ ಖುಷಿಯಾಗಿ ಬರ್ಬೇಕು ಎಲ್ಲರೂ, ಅವಾಗ ಅವರು ಖುಷಿಯಿಂದ ಚಪ್ಪಾಳೆ ಹೊಡಿತಾರೆ. ಬರ್ರಿ ಚಪ್ಪಾಳೆ ಅವ್ರಿಗೆ. ಬನ್ನಿ ಸರ್, ನನ್ನ ಜೊತೆ ಆಮೇಲೆ ಸೆಲ್ಫಿ ತಗೊಳ್ಳೋರಂತೆ. ಫಸ್ಟ್ ಅವಾರ್ಡ್ ತಗೊಳ್ಳಿ. SL Industries. SL Industries. Upanal CNC Private Limited. Upanal CNC Private Limited. Pooja Equipments. SL Industries. Srimati D. Lata. Srimati D. Lata from SL Industries. Pooja Equipments. Pooja Equipments. And finally, Vibha Industries. Vibha Industries. ವಿಭಾ ಇಂಡಸ್ಟ್ರೀಸ್ ದಯಮಾಡಿ ಎಲ್ಲೇ ಇದ್ರು ವೇದಿಕೆ ಮೇಲೆ ಬರಬೇಕು ಈ ಅವಾರ್ಡನ್ನು ಪಡ್ಕೊಳ್ಳೋದಕ್ಕೆ. ವಿಭಾ ಇಂಡಸ್ಟ್ರೀಸ್, SL Industries. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದು ಒಂದಷ್ಟು ಹಿತವಚನಗಳು, ಒಳ್ಳೆ ನುಡಿಗಳನ್ನು ಹೇಳಿ ನಮಗೆ ಆಶೀರ್ವದಿಸಿದಂತಹ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಗುರುಗಳಿಗೆ ಪೀಣ್ಯ ಕೈಗಾರಿಕಾ ಸಂಘದ ವತಿಯಿಂದ ಈ ಒಂದು ಪ್ರೀತಿಯ ಸನ್ಮಾನ, ಗೌರವದ ಸನ್ಮಾನ.
ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಗುರುಗಳು, ಸ್ಪಿರಿಚುವಲ್ ಲೀಡರ್ ಆ್ಯಂಡ್ ಸೋಷಿಯಲ್ ರಿಫಾರ್ಮರ್, ಪ್ರಶಾಂತಿ ಬಾಲಮಂದಿರ ಟ್ರಸ್ಟ್ ಹಾಗೂ ಈಚ್ ಒನ್ ಎಜುಕೇಟ್ ಒನ್ ಫೌಂಡೇಶನ್.